ಮಾಡ್ತೇವೆ. ನೀನಂದ್ರೆ ನಮ್ಗೆ ಇಷ್ಟ ಸ್ವಾಮಿ. ಈ ಲೋಕದ ಆಸ್ತಿ ಐಶ್ವರ್ಯಕ್ಕಿಂತ, ಬೆಳ್ಳಿ ಬಂಗಾರಕ್ಕಿಂತ, ಎಲ್ಲ ಮನುಷ್ಯರಿಗಿಂತ ನೀನೇ ನಮ್ಗೆ ಇಷ್ಟವಾದ ದೇವರಪ್ಪ. ನಮ್ಮ ಮನಸ್ಸನ್ನು ಮೇಲೆ ಇಟ್ಟಿದೆ ಸ್ವಾಮಿ. ನಿನ್ನ ಪ್ರೀತಿ ಅಪಾರವಾದದ್ದು, ನಿನ್ನ ತ್ಯಾಗ ಬಹಳ ದೊಡ್ಡದು, ನೀನು ಕೊಡುವಿಕೆ ಬಹಳ ದೊಡ್ಡದು ಕರ್ತನೆ. ನಿನ್ನ ಪ್ರಾಣವನ್ನೇ ನಮಗೆ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತಿಸ್ತಾ ಇದ್ದೇವೆ. ಈ ಒಂದು ಆರಾಧನೆ ಬೇಡಲ್ಲಿ ಯಾರ್ಯಾರು ಮನೇಲಿ ಇದ್ದುಕೊಂಡು ಕಾಣಿಕೆಯನ್ನು ಸ್ವೀಕರಿಸ್ತಾ ಇದ್ದವರನ್ನು ಆಶೀರ್ವದಿಸು. ಈಗಲೂ ನಿನ್ನ ಸನ್ನಿಧಿ ಬಂದ ಮಕ್ಕಳು ಕೂಡ ಕಾಣಿಕೆಯನ್ನು ಆಶೀರ್ವದಿಸು ದೇವರೇ. ಕಾಣಿಕೆ ಸೇವೆ ಕೈ ಮಾಡಿಕೊಳ್ಳುತ್ತೆ ಕೊಟ್ಟಂತ ಮಕ್ಕಳ ಕುಟುಂಬವನ್ನ, ವಿದ್ಯಾಭ್ಯಾಸವನ್ನ, ಉದ್ಯೋಗವನ್ನ, ವ್ಯಾಪಾರವನ್ನ, ಅವರೆಲ್ಲ ಪ್ರಯಾಸವನ್ನು ಆಶೀರ್ವದಿಸು. ಎಲ್ಲಿ ಕೂಡ ಕಡಿಮೆಯಾಗಿ ಬಂದಯ್ಯ. ನಮ್ಮ ಸಭೆ ಮಕ್ಕಳು ಯಾರು ಬಡವರಾಗಿರಬಾರ್ದಯ್ಯ. ನಮ್ಮ ಸಭೆ ಮಕ್ಕಳು ಯಾರು ಸಾಲಗಾರಾಗಿರಬಾರ್ದಯ್ಯ ದೇವರೇ. ಭಾರವನ್ನ ಅರಿತವನಾದ ನೀರು ಗೊತ್ತು ಮಾಡಿಕೊಂಡು ಪ್ರಿಯ ಮಕ್ಕಳ ಎಲ್ಲಾ ಕಷ್ಟಗಳನ್ನ ಭಾರಕ್ಕೆ ತಪ್ಪಿಸಿ ಮಕ್ಕಳ ಶ್ರೀಮಂತರಿಗಾಗಿ ಮಾಡಿ ಕರ್ತಾರೆ. ವಿಶ್ವಾಸದಲ್ಲಿ, ಆರ್ಥಿಕ ವಿಷಯದಲ್ಲಿ ಎಲ್ಲಾ ರೀತಿಯಲ್ಲಿ ಮಕ್ಕಳು ಬೆಳೆಯುವಂತೆ ಮಾಡಿ ಕರ್ತಾರೆ. ಉಳಿದ ಬೇಡ ವಾಕ್ಯ ತುಂಬ ಸಲ ಮಾತಾಡ ಯೇಸು ನಾಮದಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ. ಕೊಳ್ಳಲು ಟ್ರೈ ಮಾಡಿ. ಯೇಸು ನಾಮದಲ್ಲಿ ಈ ಸಭೆಯ ಆರಾಧನೆ ವೇಳೆಯಲ್ಲಿ ಯಾರ್ಯಾರು ಮನೆಯಲ್ಲಿದ್ದುಕೊಂಡು ಬರ್ಲಿಕ್ಕೆ ಆಗದೆ ವೀಕ್ಷಿಸ್ತಾ ಇದ್ದೀರೋ, ಹತ್ತು ಇದ್ದು ನೋಡುವ ಬದಲಾಗಿ ಕೈ ಬೈ ತಕ್ಕೊಳ್ಳಿ, ಕೂತ್ಕೊಳ್ಳಿ. ಸ್ವಲ್ಪ ನಿಮಿಷಗಳವರೆಗೆ ವಾಕ್ಯನ ಧ್ಯಾನ ಮಾಡಿ ಆತ್ಮಲಾಭ ಪಡ್ಕೊಳ್ರಿ. ದೇವರು ನಿಮ್ಮ ವಿಷಯ ಏನು ಸಂಕಲ್ಪಿಸಿದ್ದನ್ನು ತಿಳ್ಕೊಳ್ಳೋದು ದೇವರು ಸಹಾಯ ಮಾಡಿ. ಮಾತ್ರವಲ್ಲ, ಈಗ ಬಂದ ಎಲ್ಲ ವಿಶ್ವಾಸಿಗಳು ಈ ಮೊದಲನೇ ತೆಸಲೋನಿಕೇ 5ನೇ ಅಧ್ಯಾಯ 10ನೇ ವಾಕ್ಯವನ್ನ ನಿಮ್ಮ ಮುಂದೆ ನಾನು ಕಾಣಿಕೆ ಮುಂದೆ ಓದಿಸಿದ್ದೆ. ಎಲ್ಲರೂ ಹೇಳ್ಬೇಕು. ಎಲ್ಲರೂ ಹೇಳಿ ಒಬ್ಬರನ್ನು ಒಬ್ಬರು. ಎಲ್ಲರೂ ಗಟ್ಟಿಯಾಗಿ ಹೇಳಿ ನೋಡೋಣ. ಯಾರು ಒಬ್ಬರನ್ನು ಒಬ್ಬರು ಅಂದ್ರೆ ಇನ್ನೊಬ್ಬರು ಯಾರು ನಿನಗೆ ಗೊತ್ತು ಮಾಡ್ಕೊಳ್ಳಿ. ಸಭೆ ವಿಶ್ವಾಸಿಗಳು ಒಬ್ಬರನ್ನು ಒಬ್ಬರು ಸಂತೈಸಬೇಕು. ಅವರ ಭಕ್ತಿ ಜೀವನ ವೃದ್ಧಿ ಮಾಡುವ ರೀತಿಯಲ್ಲಿ ನಮ್ಮನ್ನು ಇಟ್ಟಿದ್ದಾರೆ. To edification, to build each other. ಒಬ್ಬರು ನಮ್ಮನ್ನು ಕಟ್ಟಿ ಎಬ್ಬಿಸುವ ಸನ್ನಿವೇಶ ನಮ್ಮನ್ನು ಇಟ್ಟಿದ್ದಾನೆ ಎಂಬ ಸತ್ಯಾರ್ಥವನ್ನ ಇವತ್ತು ಮುಂಜಾನೆ ದಿವಸ ಮಾತನಾಡಿಸ್ಪಡ್ತಾ ಇದ್ದೀವಿ. ಯಾವುದೋ ರೀತಿಯಲ್ಲಿ, ಯಾವುದೋ ರೂಪದಲ್ಲಿ ದೇವರ ಮಕ್ಕಳನ್ನು ನಾವು ಈ ಒಂದು ದಿನಮಾನಗಳಲ್ಲಿ ಸಂತೈಸುವರಾಗಿಯೂ ಭಕ್ತಿಯನ್ನು ಕಟ್ಟಿ ಎಬ್ಬಿಸುವರಾಗಿಯೂ ಅವನು ಇಟ್ಟಿದ್ದಾನೆ ಎಂಬ ಸತ್ಯಾರ್ಥವನ್ನು ಸಾರಿ ತಿಳ್ಕೊಳ್ಳುವುದರಾಗಿದ್ದೀವಿ. ನಾವು ಯಾರಾಗಿದ್ದೇವೆ, ಯಾಕೆ ರಕ್ಷಣೆ ಹೊಂದಿದ್ದೇವೆ, ಯಾಕೆ ಸಭೆಯ ಸದಸ್ಯರಾಗಿದ್ದೇವೆ, ಯಾಕೆ ದೇವರನ್ನು ಕರೆದಿದ್ದಾನೆ, ಯಾವ ಕಾರ್ಯದಲ್ಲಿ, ಯಾವ ಕ್ಷೇತ್ರದಲ್ಲಿ, ಯಾವ ಸ್ಥಳದಲ್ಲಿ ನಾವು ಬೇರೊಬ್ಬರನ್ನ, ಇನ್ನೊಬ್ಬರನ್ನ, ಇನ್ನೊಂದು ಕುಟುಂಬವನ್ನ, ಇನ್ನೊಬ್ಬ ವ್ಯಕ್ತಿಯನ್ನ ಕಟ್ಟಿ ಎಬ್ಬಿಸ್ತಾ ಇದ್ದೇವೆ, ಭಕ್ತಿ ವೃದ್ಧಿ ಮಾಡ್ತಾ ಇದ್ದೇವೆ, ಸಂತೈಸ್ತಾ ಇದ್ದೇವೆ, ಅವ್ರ ಕನ್ಸೋಲ್ ಮಾಡ್ತಾ ಇದ್ದೇವೆ, ಅಕ್ರ ವಹಿಸ್ತಾ ಇದ್ದೇವೆ. ಇದು ಏನು ಇಲ್ಲದ ಹೋದ್ರೆ ನೀನು ರಕ್ಷಣೆ ಹೊಂದಿದ್ದಕ್ಕೆ ಒಂದು ಡೌಟ್ ಅಂತ ಅರ್ಥ. ಆದ ಕಾರಣ ಈ ದಿನಮಾನ ಏನು ಇತರಿಗೆ ಉಪಕಾರ ಮಾಡುವುದು ಹೆಂಗ, ಇತರಿಗೆ ಮೇಲು ಮಾಡುವುದು ಹೇಗೆ, ಇತರನ್ನ ಕಟ್ಟಿ ಎಬ್ಬಿಸುವುದು ಹೇಗೆ, ಮುರಿದ ಕುಟುಂಬಗಳನ್ನ, ಒಡಕುಂಟಾದ ಕುಟುಂಬಗಳನ್ನ ಸೇರಿಸುವುದು ಹೇಗೆ, ಏನು ಗೊತ್ತಿಲ್ಲದ ಹೋದ್ರು ಕೂಡ ಅನೇಕರು ಗೊತ್ತಿದ್ದ ಕುಡಿಗರೆ ಇದು ಗೊತ್ತಿಲ್ಲ ಅವರಿಗೆ. ಹೆಂಗ್ ಮಾತಾಡ್ಬೇಕು, ಹೆಂಗ ಅವರ ಜೊತೆ ಮಾಡ್ಬೇಕು, ಹೆಂಗ ಕಟ್ಟಿಸ್ಬೇಕು, ಅವ್ರ ಭಕ್ತಿ ಹೆಂಗೆ ನಾವು ಬೆಳೆಸ್ಬೇಕು ಎಂದು ಒಬ್ಬರಿಗೆ ಒಬ್ಬರು ಒನ್ ಅನದರ್, ಈಚ್ ಒನ್ ಅನದರ್ ಎಡಿಫಿಕೇಶನ್, ಒಬ್ಬರನ್ನ ಕಟ್ಟಿ ಎಬ್ಬಿಸುವ, ಸೇರಿಸುವ, ಭಕ್ತಿ ವೃದ್ಧಿ ಮಾಡುವ, ಸಂತೈಸುವ ಈ ಒಂದು ವಿಶೇಷವಾದ ಅಧಿಕಾರವನ್ನ, ಉದ್ಯೋಗವನ್ನ, ಮಾತ್ರವಲ್ಲ ಈ ಒಂದು ಜವಾಬ್ದಾರಿಗಾರ ನಿನ್ನ ಕೈ ಕೊಟ್ಟಿದ್ದಾನೆ. ಒಂದು ವೇಳೆ ಯೂಸ್ ಮಾಡದೆ ಹೋದ್ರೆ ಅದು ನುಸಿ ಹಿಡಿದು ಬಿಡುತ್ತದೆ. ನಿಮ್ಗೆ ನುಸಿ ಹಿಡಿದು ಗೊತ್ತಾಯ್ತು ಅಂದ್ರೆ ಅರ್ಥ ಯೂಸ್ಲೆಸ್ ಆಗಿಬಿಡ್ತೇವೆ ನಾವು. ವಿ ಆರ್ ಲಿವಿಂಗ್ ದ ಸೊಸೈಟಿ. ಒಂದು ಸಮಾಜದಲ್ಲಿ, ಒಂದು ಸಭೆಯಲ್ಲಿ ಒಬ್ಬರಿಗೊಬ್ಬರು ಸಪೋರ್ಟ್ ಆಗಿ, ಒಬ್ಬರಿಗೊಬ್ಬರು ಸಂತೈಸಿಕೊಂಡವರಾಗಿ, ಒಬ್ಬರಿಗೊಬ್ಬರು ಧೈರ್ಯ ಹೇಳುತ್ತಾ ಕಟ್ಟಿ ಎಬ್ಬಿಸುವಂತ ಸಾಮರ್ಥ್ಯ
ಗೊತ್ತಿಲ್ಲದೆ ಹೋದ್ರೆ, ಇನ್ನೊಂದು ವಿಷಯ ಗೊತ್ತವರಿಗೆ, ಒಡಕು ಮಾಡುವುದು, ಮುರಿದು ಹಾಕುವುದು ಗೊತ್ತಿದ್ದವರು. ಎಷ್ಟು ಕುಟುಂಬಗಳ ಮಧ್ಯದಲ್ಲಿ, ಎಷ್ಟು ವಿಶ್ವಾಸದ ಮಧ್ಯದಲ್ಲಿ ಐಕ್ಯತೆಯನ್ನ ಒಡೆಯುವರಾಗಿದ್ದೇವೆ. ಬಹಳ ನಿಪುಣರಾಗಿದ್ದಾರೆ. ಕಟ್ಟಿ ಎಬ್ಬಿಸುವುದು, ಜೊತೆ ಸೇರಿಸುವುದಕ್ಕೆ ಸಮಯ ಬೇಕು, ಪ್ರಯಾಸ ಪಡಬೇಕು, ತ್ಯಾಗ ಮಾಡಬೇಕು, ಪ್ಲಾನ್ ಮಾಡಬೇಕು, ಕಥ ನಡೆಸಲಿಕ್ಕೆ ಎದ್ದು ನೋಡ್ತಾ ಇರಬೇಕು. ಆದರೆ ಮುರಿದು ಹಾಕುವುದಕ್ಕೆ, ಒಡಕುಂಟು ಮಾಡೋದಕ್ಕೆ ಯಾವ ಸಾಮರ್ಥ್ಯ ಅವಶ್ಯಕತೆ ಇಲ್ಲ. ಆದರೆ ಈ ದಿನಮಾನಗಳಲ್ಲಿ, ಈ ಘೋರವಾದ ದಿನಗಳಲ್ಲಿ ಒಬ್ಬೊಬ್ಬರು ಸಂತೈಸ್ತಾ ಇರಬೇಕು, ಒಬ್ಬೊಬ್ಬರು ಬಲಪಡಿಸ್ತಾ ಇರಬೇಕು. ಭಕ್ತಿಯಲ್ಲಿ, ಪ್ರಾರ್ಥನೆಯಲ್ಲಿ, ಸಹವಾಸದಲ್ಲಿ, ದೇವರು ಪ್ರೀತಿ ಮಾಡೋದ್ರಲ್ಲಿ, ಕುಟುಂಬಗಳಲ್ಲಿ ಕಟ್ಟಿ ಎಬ್ಬಿಸುವಂತ ಒಂದು ವಿಶೇಷ ಒಂದು ಸಾಮರ್ಥ್ಯವನ್ನ, ಆ ಒಂದು ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ದೇವರು ಕೈ ಕೊಟ್ಟಿದ್ದಾರೆ. ಈ ಒಂದು ಮುಂಜಾನೆ ವೇಳೆಗೆ ಆದರಣೆ ಬದಲ ಪ್ರಿಯ ಸಹೋದರ ಸಹೋದರಿ, ಶ್ರೀ ಪೌಲನು ಈ ಮಾತನ್ನು ನಮಗೆ ಹೇಳ್ತಾ ಇದ್ದಾನೆ. ಆ ದಿನ ಬರೆದ ಮಾತು ಇವತ್ತು ನಮ್ಮ ಸಣ್ಣ ಮಾತು ಬರ್ತಾ ಇದೆ. ಏನು ಬಂದಿನಿ, ಅಟೆಂಡ್ ಮಾಡಿದ್ರೆ ಹೋಗ್ತೀನಿ ಇರಬಾರ್ದು. ಯೇಸುವನ್ನು ನಂಬಿದ್ದೇನೆ ಸಾಕು ಸ್ತೋತ್ರವನ್ನು ಹೇಳಬಾರ್ದು. ಇಟ್ ಈಸ್ ಗುಡ್. ದೇವರನ್ನು ಆಶೀರ್ವಾದ ಮಾಡಿದ್ದಾನೆ, ನನ್ನ ಬ್ಲೆಸ್ ಮಾಡಿದ್ದಾನೆ, ಎತ್ತಿದ್ದಾನೆ, ಅಧಿಕಾರ ಕೊಟ್ಟಿದ್ದಾನೆ. ಐ ಆಮ್ ಸೋ ಸ್ಯಾಟಿಸ್ಫೈಡ್. ಬಟ್ ಸೋ ಮೆನಿ ಆರ್ ದೇರ್. ನಾನು ಚೆನ್ನಾಗಿ ಪ್ರೇಯರ್ ಮಾಡ್ತೇನೆ, ಚೆನ್ನಾಗಿ ಉಪವಾಸ ಮಾಡ್ತೇನೆ, ಸಹವಾಸ ಬರ್ತಾ ಇದ್ದೀನಿ. ಐ ಡೂಯಿಂಗ್ ಸಮಥಿಂಗ್ ಟು ದ ಚರ್ಚ್ ಫಾರ್ ದ ಗಾಡ್, ದೇವರಿಗಾಗಿ, ಸಭೆಗಾಗಿ, ಸೇವೆಗೆ ಏನಾದ್ರು ಮಾಡ್ತಾ ಇದ್ದೀನಿ ಅಲ್ಲ. ಒಬ್ಬರಿಗೊಬ್ಬರು, one another, each other, make edification, build up. Some family has broken. ಸ್ವಲ್ಪ ಕುಟುಂಬ ಒಡೆದು ಕಾಣ್ತಾ ಇದೆ, ಸಮಸ್ಯೆಗಳಿಂದ, ಭಕ್ತಿಯಲ್ಲಿ ಇಲ್ಲ, ಪ್ರಾರ್ಥನೆ ಇಲ್ಲ. ಇಂಥ ಸ್ಥಿತಿಯಲ್ಲಿ ಸಭೆ ಕಾಣುವ ರೀತಿಯಲ್ಲಿ ನಿನ್ನನ್ನ ದೇವರು ರಕ್ಷಿಸಿದ್ದಾನೆ. ನಿನಗೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾನೆ. ಈ ಒಂದು ಜವಾಬ್ದಾರಿಕೆಯನ್ನ ಅರ್ಥ ಮಾಡಿಕೊಂಡು ಈ ವಾಕ್ಯದ ಅನುಸಾರವಾಗಿ ಒಬ್ಬರನ್ನೊಬ್ಬರು ಸಂತೈಸಿ, ಒಬ್ಬರೊಬ್ಬರ ಭಕ್ತಿ ವೃದ್ಧಿ ಮಾಡುವ ವಿಷಯದಲ್ಲಿ ಒಬ್ಬರಿಗೆ ಸಹಕಾರಿಗಳಾಗಿರ್ಬೇಕು. ಅದೇ ಹೇಳ್ತೀರಾ? ಎಲ್ಲರೂ ಹೇಳ್ತೀರಾ? ಎಲ್ಲರೂ ಒಬ್ಬರಿಗೊಬ್ಬರು ಮರಿಬಾರದ್ರಿ. ಹೇಳಿ ನೋಡೋಣ. ಒಬ್ಬರಿಗೊಬ್ಬರು ಸೃಷ್ಟಿ ಮಾಡ್ರಿ, ಒಬ್ಬರಿಗೊಬ್ಬರು ಬೇಯ್ತು ಕೊಡ್ರಿ, ಒಬ್ಬರಿಗೊಬ್ಬರು ಜಗಳ ಆಡ್ರಿ. ಇದು ಸಮಾಜ. In the society we can see one another fight each other, blaming each other. ಒಬ್ಬರಿಗೊಬ್ಬರು ಬೇಯ್ತಾ ಇರ್ತಾರೆ, ಒಬ್ಬರಿಗೆ ಕೆಟ್ಟ ಮಾತಾಡ್ತಾ ಇರ್ತಾರೆ, ಜಗಳ ಆಡ್ತಾ ಇರ್ತಾರೆ, ಒಡಕುಂಟು ಮಾಡ್ತಾ ಇರ್ತಾರೆ. ಐಕ್ಯವಾಗಿದ್ದಂತ ಫೆಲೋಶಿಪ್ ಅನ್ನು ಹೊಡೆದಾಕುವಂತರಾಗಿದ್ದಾರೆ. ಈ ಒಂದು ಸಮಾಜದಲ್ಲಿ, ಈ ಒಂದು ಸಭೆಯಲ್ಲಿ ಪ್ರಿಯ ಮಗಳೇ, ಪ್ರಿಯ ಮಗನೇ, ಸ್ತ್ರೀ ಪುರುಷರಾಗಿರೋ ನೀವು ಒಬ್ಬರು ಸಂತೈಸಿ, ಒಬ್ಬರನ್ನೊಬ್ಬರು ಭಕ್ತಿ ವೃದ್ಧಿ ಮಾಡುವ, ಬಿಲ್ಡಪ್ ಮಾಡುವಂತ ಸ್ಥಿತಿಯಲ್ಲಿ ನಾವು ಇರಬೇಕೆಂಬುದಾಗಿ ಕರ್ತನು ಕೋರುತ್ತಾ ಇದ್ದಾನೆ ಎಂಬುದಾಗಿ ನೋಡಿಕೊಳ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ರೀತಿಯಾಗಿ ಒಬ್ಬರನ್ನೊಬ್ಬರು ಸಂತೈಸುವುದು, ಒಬ್ಬರನ್ನೊಬ್ಬರು ಭಕ್ತಿ ವೃದ್ಧಿ ಮಾಡಿ ಕಟ್ಟಿ ಎಬ್ಬಿಸುವುದು ಸಾಮಾನ್ಯ ಕೆಲಸವಲ್ಲ, ಅನುವಾದ ಕೆಲಸವಲ್ಲ. ಪ್ರಯಾಸ, ಪ್ರಾರ್ಥನೆ, ತ್ಯಾಗ, ಬಹು ದಿನಗಳ ಸಮಯಗಳು ಬೇಕಾಗುವಂತದ್ದಾಗಿದೆ. ಸಾಮಾನ್ಯವಾಗಿ ಅನೇಕ ಮನೆಗಳ, ದೊಡ್ಡ ದೊಡ್ಡ ಮನೆಗಳ ಕಟ್ಟುವಂತವರು ಇಂಜಿನಿಯರ್ಗಳ ಮೂಲಕವಾಗಿ ಪ್ಲಾನ್ ತಗೊಳ್ತಾರೆ, ಕೂತ್ಕೊಳ್ತಾರೆ, ಎಲ್ಲ ಪ್ಲಾನ್ ಮಾಡಿ ಅದು ಕಟ್ಟೆಬ್ಬಿಸುವಂತರಾಗಿದ್ದಾರೆ. ಸೋ ಮೆನಿ ಬಿಲ್ಡಿಂಗ್ಸ್ ಆರ್ ದೇರ್. ಸೊ ದೇ ಸ್ಪೆಂಡ್ ಟೈಮ್, ಸ್ಪೆಂಡ್ ಮನಿ, ಸಮಯವನ್ನ, ಅವರ ತ್ಯಾಗವನ್ನ, ಟೈಮ್ ಅನ್ನ ಭೂಗೊಟ್ಟು ಅದು ಮಾಡ್ತಾ ಇದ್ದಾರೆ ಪ್ರಿಯರು. ಇದೇ ರೀತಿಯಲ್ಲಿ ಆತ್ಮಿಕ ರೀತಿಯನ್ನು ಮಾತಾಡ್ತಾ ಇದ್ದೇನೆ. ಒಬ್ಬರ ಭಕ್ತಿಯನ್ನು ಒಬ್ಬರು ಭಕ್ತಿಯಲ್ಲಿ ಮಾಡುವುದು ಬೆಳೆಸ್ತಾ ಬರಬೇಕು ಪ್ರಿಯರು. ನಿನ್ನ ಮೂಲಕ ಎಷ್ಟು ಜನರ ಭಕ್ತಿ ವೃದ್ಧಿ ಮಾಡಿದ್ದೀರಾ? ನಿನ್ನ ಮೂಲಕ ಪ್ರಾರ್ಥನೆಯಲ್ಲಿ ಎಷ್ಟು ವೃದ್ಧಿಯಾಗಿದ್ದಾರೆ? ನೀನೇನು ಮಾಡ್ತಾ ಇದ್ದೀಯ ಸಭೆಯಲ್ಲಿ? ಬಂದಿನ ಸಂಡೆ ಆರಾಧನೆ ಬರ್ತಾ ಇದ್ದೀನಿ, ಆಯ್ತು ಮುಗಿದ ಕ್ರೈಸ್ತ ಕೈ ಜೋಡಿಸ್ಕೊಂಡು ಹೋಗ್ಬಿಡ್ತಾ ಇದ್ದೀರಾ? ಟೇಕ್ ಟೈಮ್, ಪ್ಲಾನ್, ನೋ ದ ವಿಲ್ ಆಫ್ ಗಾಡ್. ದೇವರ ಚಿತ್ತ ಏನಿದೆ, ದೇವರ ಪ್ಲಾನ್ ಏನಿದೆ, ಅದರ ಜನ ಹಿಡ್ಕೊಳ್ಳುವಂತೆ ನಾನು ಪ್ರಯಾಸ ಪಡೋದಾಗಿ ಕಾಣಿಸ್ಕೊಳ್ಬೇಕು ಪ್ರಿಯರು. ದೇವರಿಗೆ ಸ್ತೋತ್ರವಾಗಿ. ಇವತ್ತು ಅನೇಕರು ಕಟ್ಟಡವನ್ನು ಮುರಿದಾಕೋದಕ್ಕೆ, ಕುಟುಂಬವನ್ನು ಮುರಿದಾಕೋದಕ್ಕೆ, ವಿಶ್ವಾಸಿಗಳ ಪ್ರಾರ್ಥನೆಯನ್ನು ಹಾಳು ಮಾಡೋದಕ್ಕೆ ನಿಪುಣರಾಗಿದ್ದರು. ಇದು ಸೈತಾನ ಉಪಯೋಗ ಮಾಡುವ ಒಂದು ಆಯುಧ, ಸೈತಾನ ಉಪಯೋಗ ಮಾಡುವಂತ ಒಂದು ಪಾತ್ರೆಯಾಗಿದ್ದಾರೆ ಪ್ರಿಯರು. ನಾನು ಹೇಳ್ತಾ ಇದ್ದೇನೆ, ದೇವರ ಕೈಯಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಗಳು ಪಾತ್ರೆಗಳಾಗಿ ಒಳಗುಂಟು
ಮಾಡುವಾಗೆಲ್ಲ ಕಟ್ಟಿ ಎಬ್ಬಿಸಲಾಗಿರಬೇಕು. ಬೇರೆ ಬೇರೆ ತುಂಡು ತುಂಡು ಮಾಡುವಾಗೆಲ್ಲ ಸೇರಿಸಿ ಇಡುವಂತ ಒಂದು ಕೆಪಾಸಿಟಿ ಸಾಮರ್ಥ್ಯ ಉಳ್ಳವರಾಗಿ ನೀವು ತೀರ್ಮಾನ ಮಾಡಿ ಹೋಗ್ಬೇಕು. ಪ್ರಿಯರೇ, ನನ್ನ ಮೂಲಕ ನಾನು ಹೇಳಿದ ಮಾತಿನ ಮೂಲಕ ನಾನು ಹೇಳಿದ ಆಲೋಚನೆಗಳಿಗೆ ಆ ಫ್ಯಾಮಿಲಿ ಜೊತೆಯಾಗಿದೆ, ಆ ಕುಟುಂಬ ಒಂದಾಗಿದೆ, ಅವ್ರ ಭಕ್ತಿ ಬೆಳೀತಾ ಇದ್ದಾರೆ. ಈ ರೀತಿ ಹೇಳ್ಕೊಳ್ಳೋದು ಸ್ವಲ್ಪ ತ್ಯಾಗ ಸಮಯ ಬೇಕಾಗಿದೆ. ಪ್ರಿಯ ದೇವರಿಗೆ ಸ್ತೋತ್ರವಾದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಒಂದು ಮುಂಜಾನೆ ವೇಳೆಯಲ್ಲಿ ಒಬ್ಬರಿಗೊಬ್ಬರು ಎಲ್ಲ ಬಾಯ್ತು ಮಾಡೋಣ. ಇದೇ ಸಂದೇಶ ಮರಿಬಾರ್ದು. ಮನೆ ಮುಟ್ಟುವ ತನಕ ಒಬ್ಬರಿಗೊಬ್ಬರು 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 ನನ್ನಲ್ಲಿ ಭಕ್ತಿಯನ್ನ, ನನ್ನಲ್ಲಿ ಕ್ರಾಸ್ತ ಜೀವಿತವನ್ನ, ನನಗಿರುವಂತ ಭಕ್ತಿ ಜೀವನ ನಾನು ಇನ್ನೊಬ್ಬರಿಗೆ ಎನ್ಕರೇಜ್ ಮಾಡಬೇಕು, ಇದನ್ನು ಕಟ್ಟೆಬ್ಬಿಸಬೇಕು. ಈ ಒಂದು ಯೋಜನೆ ಮಾಡಿಕೊಂಡು ಹೋದ್ರೆ ಅದು ಕ್ರೈಸ್ತತ್ವಕ್ಕೆ ಯೋಗ್ಯವಾದದ್ದು. ಸೆಲ್ಫಿಶ್ ಆಗಿರಕ್ಕೆ ಹೋಗಬೇಡಿ, ದೊಡ್ಡ ಸ್ವಾರ್ಥತೆಯಾಗಿರಕ್ಕೆ ಹೋಗಬೇಡಿ. ನಾನು ಇದ್ದರೆ ಸಾಕು, ನನಗೆ ಸಿಕ್ಕಿದ್ದು ಸಾಕು, ನಾನು ಅನುಭವಿಸಿದ ಸಾಕು, ನನ್ನ ಸುಖ ಇದೆ, ನನಗೆಲ್ಲ ಇದೆ, ಭಕ್ತಿ ಇದೆ, ಹಿಂಗೆ ಹೇಳ್ಕೊಡುವುದು ಅಲ್ಲ. ಭಕ್ತನಿಗೆ ಲೆಕ್ಕ ಕಳ್ತಾರೆ. ಸರಿ, ಪೌಲನ ಮೂಲಕ ದೇವರ ಯೋಜನೆ, ದೇವರ ಪ್ಲಾನ್ ಏನಿದೆ ವಿಶ್ವಾಸಿಗಳ ಲೈಫ್ ನಲ್ಲಿ. ಫೇಸ್ಬುಕ್ ಮೂಲಕ ನೋಡುವ ಪ್ರಿಯ ಸಹೋದರ ಸಹೋದರಿ, ನೀನು ಮನೆಯಲ್ಲಿ ಇದ್ದುಕೊಂಡು ಯಾರನ್ನ ಕಟ್ಟಿ ಎಬ್ಬಿಸ್ತಾ ಇದ್ದೀರಾ? ಎಷ್ಟು ಕುಟುಂಬ ಒಡಕಾಗಿದ್ದಾರೆ, ಕಟ್ಟಿ ಅದನ್ನ ಸೇರಿಸಿಟ್ಟಿದ್ದೀರಾ? ವಿಭಾಗಿಸುವಂತ ಗುಣಗಳೆಲ್ಲ ಸೇರಿಸುವ ಗುಣಗಳಾಗಿರ್ಬೇಕು. ಸಮಾಧಾನ ಪಡಿಸುವರು ಧನ್ಯರು. ಅವ್ರು ಯಾರ ಮಕ್ಕಳಾಗಿರ್ತಾರಂತ? ದೇವರ ಮಕ್ಕಳಾಗಿರ್ತಾರೆ. ಇದನ್ನೇ ಶ್ರೀ ಪೌಲನು ರೋಮಾಪತ್ರಿಕೆ 15:2 ವಾಕ್ಯ ಹೇಳ್ತಾ ಇದ್ದಾನೆ. ಓದಿಕೊಳ್ಳಿ. ರೋಮಾಪತ್ರಿಕೆ 15ನೇ ಅಧ್ಯಾಯ 2ನೇ ವಚನ. ಎಲ್ಲ ಸ್ವಲ್ಪ ಗಟ್ಟಿಗೆ ಹೋಗ್ಬೇಕು, ನನ್ನ ಕಿವಿ ಬೀಳೋದು. ನಮ್ಮಲ್ಲಿ ಪ್ರತಿಯೊಬ್ಬನು, ನೀವು ಕೂಡ ಸೇರ್ತಾ ಅಂತ ಓದುವರು ಕೂಡ ಕೇಳೋರು ಕೂಡ, ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು ಭಕ್ತಿ ವೃತ್ತಿಯನ್ನು ಅಪೇಕ್ಷಿಸುವಾಗಿದ್ದು ಅವರ ಸುಖವನ್ನ ಹಲ್ಲೆಲೂಯಾ, ಪ್ರತಿಯೊಬ್ಬರನ್ನು, ಇದು ಪ್ರತಿಯೊಬ್ಬರ ರೆಸ್ಪಾನ್ಸಿಬಿಲಿಟಿ, ಪ್ರತಿಯೊಬ್ಬರ ಜವಾಬ್ದಾರಿಗೆ. ಇದನ್ನು ಮಾಡಿದಂದ್ರೆ ದೇವರ ಸಂಕಲ್ಪ ನಿನ್ನಲ್ಲಿ ಇಲ್ಲ ಅಂತ ಅರ್ಥ. ಇನ್ನೊಬ್ಬರ ವಿಷಯ ಲೆಕ್ಕ ಇಲ್ಲ ಅಂತ ಅರ್ಥ. ಒಬ್ಬರು ಎಂಬ ಮಾತಿನಲ್ಲಿ ತಾಳ ತೂರಿಯಾಗಿರಬಾರದು. ಜಾತಿ, ಭಾಷೆ, ಉದ್ಯೋಗ ಇವೆಲ್ಲ ನೋಡಿಕೊಂಡಿರಬಾರದು. ಡಿಫರೆಂಟ್ ಕೈಂಡ್ ಪೀಪಲ್ ಆರ್ ದೇರ್ ಇನ್ ದ ಚರ್ಚ್. ಸಭೆಯಲ್ಲಿ ವಿಧ ವಿಧವಾದ ಜನರಿದ್ದಾರೆ, ವಿಧ ವಿಧವಾದ ಗುಣಗಳಿದ್ದಾರೆ. ಇಂಥ ಸ್ಥಿತಿಯಲ್ಲಿರುವ ಈ ಸಭೆ ನಿನ್ನನ್ನು ಒಂದು ಸದಸ್ಯನಾಗಿ ಸಭೆಯಲ್ಲಿ ಇಟ್ಟಿದ್ದಾನಂದ್ರೆ ಈ ಸಭೆಯ ವಿಶ್ವಾಸಿಗಳು ಸಹೋದರಿಯವರು ಸಹೋದರಿಗಳಿಗೆ ಒಬ್ಬರನ್ನೊಬ್ಬರು, ಸಹೋದರಿಗಳಿಗೆ ಮಾತ್ರ ಹೇಳಿ ಒಬ್ಬರನ್ನೊಬ್ಬರು ಹೇಳಿ ನೋಡೋಣ. ಕಟಿಗಳು ಒಬ್ಬರನ್ನೊಬ್ಬರು, ಬೆಳೆಸ್ಗಳಿಗೆ ಮಾಹಿತಿ ಹೇಳ್ಬೇಕು. ಒಬ್ಬರನ್ನು ಒಬ್ಬರು ಏನ್ ಮಾಡ್ಬೇಕು? ಒಡೆದಾಕ್ಬೇಕು, ಜಗಳ ಆಡ್ಬೇಕು ಅನ್ನೈತ ಇಲ್ಲ. ಏನ್ ಮಾಡ್ಬೇಕಂತ ಸಂತೈಸಬೇಕು. ಅವರ ಭಕ್ತಿಯನ್ನ ಕಟ್ಟಿ ಎಬ್ಬಿಸಬೇಕು. ಈ ಒಂದು ಸಂದೇಶ ಅದೇ ಆಗಿದೆ ನಿಮಗೆ. ದೇವರಿಗೆ ಸ್ತೋತ್ರವಾದ. ಆದರೆ ಈ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ, ಯಾವ ರೂಪದಲ್ಲಿ ಅದನ್ನು ಮಾಡ್ತದೆ ಎಂಬುದು ಬಹಳ ಪ್ರಾಮುಖ್ಯ. ಬೈಬಲ್ ನಲ್ಲಿ ಇದನ್ನು ಶ್ರೀ ಪೌಲ್ ಮಾತಾಡ್ತಾ ಇದ್ದಾನೆ. ಒಬ್ಬರನ್ನೊಬ್ಬರು ಭಕ್ತಿಯನ್ನು ವೃದ್ಧಿ ಮಾಡೋದ್ರಲ್ಲಿ ಇರ್ರಿ ಅಂತ ಹೇಳ್ತಾ ಇದ್ದಾನೆ. ಇದನ್ನು ಮಾಡುವಂತ ವಿಧಾನದಲ್ಲಿ ಯಾವ ರೀತಿ ಮಾಡ್ತಾ ಇದ್ದೇವೆ, ಹೇಳಿದಕ್ಕಾಗಿ ಮಾಡ್ತೇವಾ, ಮನಪೂರ್ವಕ ಮಾಡ್ತಾ ಇದ್ದೇವಾ ಎಂಬುದು ದೇವರು ನೋಡ್ತಾನೆ. ಅದಕ್ಕೆ ಲೆಕ್ಕ ಕೊಡ್ತಾನೆ, ತೀರ್ಪು ಕೊಡ್ತಾನೆ. 1 ಕೊರಿಂಥಿಯ 3ನೇ ಅಧ್ಯಾಯ 10ನೇ ವಚನ. 1 ಕೊರಿಂಥಿಯ 3:10. ಓದ್ತೀರಾ? ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ತಿವಾರ ಹಾಕಿದೆನು, ಮತ್ತೊಬ್ಬನು
ಅದರ ಮೇಲೆ ಕಟ್ಟುತ್ತಾನೆ. ಪ್ರತಿಯೊಬ್ಬ ತಾನು ಅದರ ಮೇಲೆ ಎಂತದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. 12ನೇ ವಚನ, ಆ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಆಮೇಲೆ ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂತದ್ದೋ ಆ ಬೆಂಕಿಯು ಶೋಧಿಸುವುದು. ನೀನು ಕಟ್ಟಿ ಎಬ್ಬಿಸುವ ವಿಧಾನ ಎಂಥದ್ದು? ಯಾವ ಮನಸ್ಸಾಕ್ಷಿಯೊಟ್ಟಿಗೆ, ಯಾವ ಮಾತಿನಲ್ಲಿ, ಯಾವ ರೀತಿಯಲ್ಲಿ, ಯಾವ ರೂಪದಲ್ಲಿ ಸಂತೈಸ್ತಾ ಇದ್ದೀರಾ? ಕಟ್ಟುತ್ತಾ ಇದ್ದೀರಾ? ಭಕ್ತಿಯಲ್ಲಿ ಅವ್ರು ಎಬ್ಬಿಸ್ತಾ ಇದ್ದೀರಾ? ಅದಕ್ಕೆ ರೀತಿಗಳಿದ್ದ, ಅದಕ್ಕೆ 6 ವಿಧವಾದ ವಸ್ತುಗಳನ್ನು ಮಾದರಿಯಾಗಿ ಕೇಳಿದ್ದಾನೆ. ಆ ರೀತಿಯಲ್ಲಿ ಕಟ್ಟಿ ಎಬ್ಬಿಸುವ ಸ್ಥಿತಿಯಲ್ಲಿ ಒಂದು ಶೋಧನೆ ಕಾಲ ಇದೆ. ಅದು ಬರೋದಿಲ್ಲ ಕಾಣಿಸುವಂತದ್ದಾಗಿದೆ. ನೀನು ಯಾವ ರೀತಿಯಲ್ಲಿ ಮಾತಾಡಿದ್ದಿ, ಯಾವುದೇ ಆಲೋಚನೆ ಕೊಟ್ಟಿದ್ದಿ, ಯಾವುದನ್ನು ಜೊತೆ ಮಾಡಿದ್ದಿ, ಯಾವ ಮನಸ್ಸಾಕ್ಷಿಯೊಟ್ಟಿಗೆ ಅದನ್ನು ಕಟ್ಟಿಬಿಸ್ತಾ ಇದ್ದಿ ಎಂಬುದಕ್ಕೆ ಪ್ರತಿಫಲ ಲೋಕ ಕೊಡುವುದಿಲ್ಲ, ದೇವರೇ ಕೊಡುವುದಾಗಿದ್ದ. ಆ ದಿನ ಬಹಳ ಹತ್ತಿರವಾಗಿದೆ. ಕೆಡಿಸುವ, ಹಾಳು ಮಾಡುವ ಕೆಲಸವನ್ನು ಕೊಟ್ಟಿಲ್ಲ. ಕಟ್ಟುವ, ಜೊತೆ ಮಾಡುವ, ಅಭಿವೃದ್ಧಿಪಡಿಸುವ ಕೆಲಸವನ್ನೇ ಪ್ರತಿಯೊಂದು ವಿಶ್ವಾಸ ದೇವರು ಕೊಟ್ಟಿದ್ದಾನೆ, ಸೇವಕರು ಕೊಟ್ಟಿದ್ದಾನೆ. ಇವರ ಸೇವೆ ಮುರಿಲಿಕ್ಕೆ, ಸಮಯ ಮುರಿಲಿಕ್ಕೆ ನಾನಾ ರೀತಿಯಾದ ಶೋಧನೆಗಳನ್ನ ಸೈತಾನ್ ತರುವನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಮುಂಜಾನೆ ವೇಳೆಯಲ್ಲಿ ಶ್ರೀ ಪೌಲ್ ಹೇಳಿದ ಮಾತಿನ ಮೇರೆಗೆ ನಾನು ಸಾಚಿಕೊಳ್ತಾ ಇದ್ದೇನೆ. ಕಟ್ಟುವುದಕ್ಕೆ ಬೇಕಾದ ಕೃಪೆ ನನಗೆ ಬೇಕು. ಕಟ್ಟುವುದಕ್ಕೆ ಬೇಕಾದ ಸಂದರ್ಭದಲ್ಲಿ ಶೋಧನೆಯನ್ನು ಎದುರುಗೊಳ್ಳಬೇಕು. ಸಮಸ್ಯೆ ಇರ್ತದೆ, ಸಮಸ್ಯೆ ಇದೆ, ಅದನ್ನ ಜೊತೆ ಮಾಡದೆ ಕಟ್ಟುವುದಕ್ಕೆ ಸಮಸ್ಯೆ ಯಾರು ಬಿಡುವುದಿಲ್ಲ ಪ್ರಿಯರೇ. ಮನೆ ಕಟ್ಟಿ ನೋಡು, ಮದುವೆ ನಾನು ಕೇಳ್ತೇನೆ. ಮದುವೆ ಮಾಡಿದವರು, ಮಾಡಿಕೊಟ್ಟವರು, ಮದುವೆ ಮಾಡಿಕೊಂಡವರು, ಮನೆ ಕಟ್ಟಿದವರು, ಮನೆ ಓಪನ್ ಮಾಡಿದವರು, ಆ ಮನೆ ಕಟ್ಟುವುದು, ಆ ಮದುವೆ ಮಾಡಿದ್ದು ಎಷ್ಟು ಹಗುರವಾಗಿತ್ತ? ಈಸಿಯಾಗಿತ್ತ? ಅಯ್ಯೋ ಸ್ವಾಮಿ, ಈ ಮನೆ ಕಟ್ಟುವಾಗ, ಈ ಮದುವೆ ಮಾಡುವಾಗ ಬಂದ ಸಮಸ್ಯೆವೇನು, ಎಷ್ಟು ತೊಂದರೆ ಆಯ್ತು, ಏನಾರ ಮಾತಾಡಿದ್ರು, ಹಿಂಗಾಯ್ತು ಹಂಗಾಯ್ತು ಹೇಳಿದ್ರು, ಎಲ್ಲ ಮಾಡಿ ಮುಗಿಸಿದ ಮೇಲೆ ಅವ್ರು ಅಂತಾರ ಅದನ್ನ. ಇದೇ ರೀತಿ ಆ ರೀತಿಯಲ್ಲಿ ಕೂಡ ಇನ್ನೊಬ್ಬರು ಸಂತೈಸುವಾಗ, ಇನ್ನೊಬ್ಬರು ಭಕ್ತಿ ವೃತ್ತಿ ಮಾಡುವಾಗ ಏನು ಮಾತುಗಳು ಬರ್ತದೆ, ಸಹಿಸಿಕೊಳ್ಳೋ. ನೀನು ಇದರ ಅಧಿಕಾರ ಕೊಟ್ಟಿದ್ದ, ಯೂಸ್ ಮಾಡೋದನ್ನ ದೇವರ ಸಂಕಲ್ಪ ಅರಿತುಕೊಂಡು ಸಮಯ ವಿಶ್ವಾಸಿಗಳನ್ನು ಒಬ್ಬರನ್ನು ಸಂತೈಸುತ್ತಾ, ಧೈರ್ಯಪಡಿಸುತ್ತಾ, ಭಕ್ತಿಯನ್ನು ವೃದ್ಧಿ ಮಾಡುತ್ತಾ, ಎಡಿಫಿಕೇಶನ್ ಮಾಡಿಕೊಳ್ತಾ, ಬಿಲ್ಡಪ್ ಮಾಡಿಕೊಳ್ತಾ ಇರಬೇಕೆಂಬುದಾಗಿ ವಾಕ್ಯ ಬೋಧಿಸ್ತಾ ಇದೆ. ಎಂದಾದರೂ ಸಭೆಬದ್ಧ ವಿಶ್ವಾಸಕ್ಕೆ ಭೇಟಿಯಾಗಿರೋ ನೀವು 9 ತಿಂಗಳಾಯಿತು, ಸ್ವಲ್ಪ ಜನ ಚರ್ಚೆಗೆ ಬಂದಿಲ್ಲ, ಲೆಕ್ಕರಿಲ್ಲ ನಮಗೆ. ಅದಕ್ಕೆ ಪಾಸ್ ನೋಡಿಕೊಳ್ತಾರೆ. ನಿನ್ನ ಕೆಲಸ, ನಿನ್ನ ಕೊಟ್ಟ ಜವಾಬ್ದಾರಿ ಏನಿದೆ? ನಿನ್ನ ಜೊತೆ ಬ್ಯಾಟ್ರಿನ್ ತೆಗೆದುಕೊಂಡು, ನಿನ್ನ ಜೊತೆ ಕಾರ್ಯಕ್ರಮದ ಭಾಗಿಯಾದವು, ಸಭೆಗೆ ಬಂದ ಮಕ್ಕಳು ಈಗ ಹಿಂಜಾರಿದ್ದಾರೆ, ದೇವರು ಮಾಡಿಬಿಟ್ಟಿದ್ದಾರೆ, ಬೈಬಲ್ ಓದುವುದಿಲ್ಲ, ಈ ರೀತಿ ಹೋಗ್ಬಿಟ್ಟವರಾಗಿದ್ದಾರೆ. ಇನ್ನು ನಮ್ಮ ಸಭೆಯ ಮಕ್ಕಳು ಬೈಬಲ್ ಓದುವುದಿಲ್ಲ, ಪ್ರಾರ್ಥನೆಗೆ ಬರುವುದಿಲ್ಲ, ಉಪವಾಸ ಮಾಡುವುದಿಲ್ಲ, ಧಾರಾಳದ ಮನಸ್ಸನ್ನು ಕೊಡುವುದಿಲ್ಲ. ಈ ಸ್ಥಿತಿಯಲ್ಲಿ ನೋಡ್ತಾ ಇರುವ ನೀವು ಎಂತ ರೀತಿಯಲ್ಲಿ ಜೊತೆ ಮಾತಾಡ್ತಾ ಇದ್ದೀರಾ, ಸಂತೈಸ್ತಾ ಇದ್ದೀರಾ, ಕಟ್ಟಿ ಎಬ್ಬಿಸ್ತಾ ಇದ್ದೀರಾ, ಭಕ್ತಿ ವೃದ್ಧಿ ಮಾಡ್ತಾ ಇದ್ದೀರಾ? ಆ ರೀತಿ ಮಾಡಲು ಹೋದ್ರೆ ನಿನ್ನೊಳಗೆ ದೇವರು ಕೊಟ್ಟ ಸಾಮರ್ಥ್ಯವನ್ನು, ಅಧಿಕಾರ ಮುಸಿಡಿತಾ ಇದ್ದಾರೆ, ಯೂಸ್ ಆಗ್ತಾ ಇದ್ದಾರೆ. ಒಬ್ಬರನ್ನೊಬ್ಬರು ಬಾಯ್ತಿನ ಎಲ್ಲರೂ ಸೇರಿ ಗಟ್ಟಿಗಲ್ಬೇಕು. ಏನ್ ಮಾಡ್ಬೇಕು? ಸಂತೈಸ್ಬೇಕು, ಕಟ್ಟಿ ಎಬ್ಬಿಸ್ಬೇಕು. ಬಾಯ್ತಿನ ಒಬ್ಬರನ್ನೊಬ್ಬರು ಸಂತೈಸ್ಬೇಕು, ಕಟ್ಟಿ ಎಬ್ಬಿಸ್ಬೇಕು. ಅಲ್ಲೆಲ್ಲೂಯಾ. ತೀರ್ಮಾನ ಮಾಡೋಣ ಪ್ರಿಯರು. ಟೇಕ್ ಎ ಡಿಸಿಷನ್. ಈ ಆರಾಧನೆ ವೇಳೆಯಲ್ಲಿ ಒಂದು ಒಳ್ಳೆ ತೀರ್ಮಾನ ಮಾಡ. ದೇವರನ್ನು ಕಟ್ಟಿ ಎಬ್ಬಿಸ್ಬೇಕಯ್ಯ, ಇನ್ನೊಬ್ಬರು ಸಂತೈಸಬೇಕಯ್ಯ. ನಂಬಿಕೆಯಲ್ಲಿ ಬಲಹೀನರಾಗಿರ್ತಾರೆ, ನೀನು ನಂಬಿಕೆಯಲ್ಲಿ ಶೂರನಾಗಿರ್ತೀವಿ. ನಾನು ಶೂರನಾಗಿದ್ದೇನೆ, ನಾನು ಏನ್ ಮಾಡಿದ್ರು ದೇವ್ರು ಕೇಳ್ತಾನೆ ಅಂತ ಹೇಳಿ ಶೂರನಾಗಿದ್ದೀನಿ.
ನಿನ್ನ ನಂಬಿಕೆಯನ್ನ ಬಲಹೀನವಾಗಿರುವಂತ ವಿಶ್ವಾಸದ ಬಲಹೀನವಾಗಿರುವ ಅವರ ನಂಬಿಕೆಯನ್ನ ಮತ್ತೆ ಮಾಡಬೇಕು. ನಾವು ವೃದ್ಧಿ ಮಾಡಬೇಕು. ಏನೆಲ್ಲ ಪ್ಲಾನ್ ಮಾಡಬೇಕು ಅದು ಮಾಡಬೇಕು, ಕಾಣಿಸ್ಕೊಳ್ಬೇಕು ಪ್ರಿಯ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಇದನ್ನು ತಿಳಿಯಲು ಹೋದ್ರೆ ಖಂಡಿತ ಕತ್ತು ನಮ್ಮ ಲೆಕ್ಕ ಕೇಳುವುದಾಗಿದೆ. 2 ಕೊರಿಂಥಿಯ 3ನೇ ಅಧ್ಯಾಯ 10ನೇ ವಚನಕ್ಕೆ ಓದಿಕೊಳ್ಳೋಣ. 2 Corinthians chapter 3 verse 10. ಶ್ರೀ ಪೌಲನು 2 ಕೊರಿಂಥಿಯ 3ನೇ ಅಧ್ಯಾಯ 10ನೇ ವಚನ. ಅಧಿಕವಾದ ಪ್ರಭಾವವುಳ್ಳದ್ದು ಬಂದದರಿಂದ ಮೊದಲಿದ್ದ ಪ್ರಭಾವವು 13ನೇ ಅಧ್ಯಾಯ 10ನೇ ವಚನ. 13ನೇ ಅಧ್ಯಾಯ ಕ್ಷಮಿಸಬೇಕು. 2 ಕೊರಿಂಥಿಯ 13ನೇ ಅಧ್ಯಾಯ 10ನೇ ವಚನ. ಸಾರಿ 13:10. ಇದಕ್ಕಾಗಿಯೇ ನಾನು ನಿಮ್ಮಲ್ಲಿ ಇಲ್ಲದಿರುವಾಗ ಈ ಮಾತುಗಳು ಬರೆದಿದ್ದೇನೆ, ನಿಮ್ಮನ್ನು ಕೆಳಗೆ ಹಾಕುವುದಕ್ಕಲ್ಲ, ಕಟ್ಟುವುದಕ್ಕಾಗಿ ಕರ್ತನು ನನಗೆ ಕೊಟ್ಟಿರುವ ಅಧಿಕಾರದ ಪ್ರಯೋಗದಲ್ಲಿ ನಿಮ್ಮ ಬಳಿಗೆ ಬಂದಾಗ ಕಾಠಿಣ್ಯವನ್ನು ತೋರಿಸುವುದಕ್ಕೆ ಅವಕಾಶವಿರಬಾರದೆಂದು ಅಪೇಕ್ಷಿಸುತ್ತೇನೆ. ಶ್ರೀ ಪೌಲನು ಒಂದು ಸ್ಟೇಟ್ಮೆಂಟ್, ಅವನ ತತ್ವ, ಅವನಲ್ಲಿರುವಂತಹ ಹೃದಯದ ಬೇದನೆಯನ್ನ, ಸಭೆ ವಿಷಯದಲ್ಲಿರುವಂತಹ ಹಾರಿಯನ್ನ, ಒಬ್ಬರಿಗೊಬ್ಬರಿರುವ ಸಂಗತಿಯನ್ನ ಬಿಚ್ಚಿ ಹೇಳ್ತಾ ಇದ್ದ. ನಿಮ್ಮನ್ನು ಕೆಳಗೆ ಹಾಕುವುದಕ್ಕಲ್ಲ, ಕಟ್ಟುವುದಕ್ಕಾಗಿ ಕರ್ತನಿಗೆ ಕೊಟ್ಟಿರುವ ಅಧಿಕಾರ ಅಂತ ಹೇಳ್ತಾರೆ. God has given you authority to build you each other, not to destroy. ಕೆಳಗೆ ಹಾಕುವುದಕ್ಕಲ್ಲ, ನಾಶ ಮಾಡೋದಕ್ಕಲ್ಲ, ಮಾಡಿ ತೀರಿಸುವುದಕ್ಕಾಗಿ ದೇವರು ಕೈಲಿ ಕೊಟ್ಟಿದ್ದಾರೆ ಎಂಬ ಸತ್ಯಾರ್ಥವನ್ನ ಅಂತ ತಿಳ್ಕೊಳ್ಳಿ. ಇದರ ಸಂಗಡ ನಾಶ ಮಾಡುವುದು, ಒಡಕುಂಟು ಮಾಡುವುದು ಇದು ಸೈತಾನ ಕೆಲಸ. ದೇವರ ಕೆಲಸ ಒಡೆದ ಕುಟುಂಬಗಳನ್ನ ಜೊತೆ ಮಾಡುವುದು, ಒಡೆದ ಸಭೆಗಳನ್ನ ಜೊತೆ ಮಾಡುವುದು, ಐಕ್ಯತೆಯನ್ನ ಬಲಪಡಿಸುವುದು, ಭಕ್ತಿಯನ್ನು ವೃದ್ಧಿ ಮಾಡುವುದು. ಇದು ಒಬ್ಬರಿಂದ ಆಗಲ್ಲ, ಒಬ್ಬರಿಗೊಬ್ಬರು ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಯನ್ನು ಗುರುತಿಸಿಕೊಳ್ಳಿ. ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ. ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ ಏನ್ ಹೇಳ್ತದೆ? ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡಬಾರದನ್ನು ಹೊರತು ಮತ್ತೆ ಯಾವ್ದು ಮಾಡೋದಕ್ಕೆ ಬರುವುದಿಲ್ಲ. ನಾನಾದರೂ ಅವರ ಜೀವ ಇರಬೇಕೆಂದು ಕಟ್ಟಿಯೆಬ್ಬಿಸುವುದಕ್ಕೂ ಜೀವ ಕೊಡುವುದಕ್ಕೂ ಸಮೃದ್ಧಿಯಾಗಿರ್ಬೇಕೆಂದು ಬಂದೆನು. ಯೇಸು ಸ್ವಾಮಿಯು ನುಡಿದ ಮಾತು, ಕಳ್ಳನ್ನು ಕದ್ದುಕೊಳ್ಳೋದಕ್ಕೂ ಹಾಳು ಮಾಡಲು ಬರ್ತಾನೆ. ಪ್ರಿಯ ಮಗಳೇ, ಪ್ರಿಯ ಮಗಳೇ, ಈ ಒಂದು ಸಂದರ್ಭದಲ್ಲಿ ಸೇವೆ ಹಾಳಾಗುವುದಕ್ಕೆ, ಕುಟುಂಬ ಒಳಗುಂಟಾಗುವುದಕ್ಕೆ ನಿನ್ನ ಬಾಯಿ ಮಾತು ಎಂತದ್ದು? ವಾಟ್ ಟೈಪ್ ಆಫ್ ವರ್ಡ್ಸ್ ಯು ಆರ್ ಸ್ಪೀಕಿಂಗ್? ಕುಟುಂಬದ ಐಕ್ಯ ಮಾತಾಡ್ತಾ ಇದ್ದೀರ. ಜೊತೆಯಾಗಿರಬೇಕು, ಕೂಡಿ ಮಾಡಬೇಕು, ಸೇರಿರಬೇಕು, ಭಕ್ತಿ ಬೆಳಿಬೇಕು, ಅಭಿವೃದ್ಧಿ ಆಗುತ್ತೆ ಇರಬೇಕು. ಈ ಯೋಚನೆ ಇಲ್ಲದೆ ಹೋದ್ರೆ ಯಾವುದು ಹಾಳು ಮಾಡುವ ಕೆಲಸ ಇದೆಯದ ಅರ್ಥ, ಒಳಕು ಉಂಟು ಮಾಡುವ ಕೆಲಸ ಇದೆಯದ ಅರ್ಥ. ಇವ್ರು ಯಾರ ದಾಸರಾಗಿರ್ತಾರೆ? ಕಳ್ಳರಾಗಿರೋ ಸೈತಾನ ದಾಸರಾಗಿರ್ತಾರೆ. ಡೋಂಟ್ ಬ್ಲಡ್ ಎನಿ ಫ್ಯಾಮಿಲಿ. ಯಾವ ಕುಟುಂಬ ಒಳಗೆ ತರೋದಕ್ಕೆ ಆಸ್ಪತ್ರೆ ಕೊಡಬೇಡ. ಪ್ರಿಯ ಮಗಳೇ, ಪ್ರಿಯ ಮಗಳೇ, ಪಾಸ್ ನನ್ನ ನೋಡಿ ಹೇಳ್ತಾರೆ, ಮತ್ತೆ ತಿಳ್ಕೊಳ್ಳೋಕೋಬಾರ್ದು. ಸಭೆಯ ವಿಶ್ವಾಸಿಗಳು ಒಬ್ಬರಿಗೊಬ್ಬರು ಸಂತೈಸಿಕೊಂಡು, ಆದರಿಸಿಕೊಂಡು, ಧೈರ್ಯವನ್ನು ಹೇಳಿಕೊಂಡು ಭಕ್ತಿಯಲ್ಲಿ ವೃದ್ಧಿಯಾಗುತ್ತಾ ಇರಬೇಕು. ಹಲ್ಲೆಲೂಯಾ. ಭಕ್ತಿಯಲ್ಲಿ ವೃದ್ಧಿಯಾಗುತ್ತಾ ಇರಬೇಕು. ಅವ್ರ ಎಡಿಫಿಕ್ಷನ್ ಆಗ್ತಾ ಇರಬೇಕು. ಗಾಡ್ಲಿನೆಸ್ ಅವ್ರು ಬೆಳೀತಾ ಇರಬೇಕು. ಪ್ರಾರ್ಥನೆ ಬೆಳೀತಾ ಇರಬೇಕು. ಸೇವೆಯಲ್ಲಿ ಬೆಳೀತಾ ಇರಬೇಕು. ಈ ರೀತಿ ಬೆಳ್ಕೊಂಡು ಹೋದ್ರೆ ಎಷ್ಟು ಆನಂದ, ಸಂತೋಷ ಪ್ರಿಯರೇ. ಸಭೆಯಲ್ಲಿ ಇದನ್ನು ಮಾಡದೆ ಹೋದ್ರೆ ಇನ್ನೊಬ್ಬರಿಗೆ ಏನ್ ಮಾಡ್ತಾರೆ ಪ್ರಿಯರೇ? ನೀಟ್ ಎಕ್ಸಾಮ್ ಬರೆದ್ರು ಕಳೆದ ದಿನಗಳಲ್ಲಿ ತಮಿಳುನಾಡಿನಲ್ಲಿ ಮಾತ್ರ 12 ಯವನಸ್ಥ ಮಕ್ಕಳು ನೀಟ್ ಎಕ್ಸಾಮ್ ಬರೆಯೋದಕ್ಕೆ ಮುಂದೆ ಆತ್ಮಹತ್ಯೆ ಮಾಡಿಕೊಂಡ್ಬಿಟ್ಟು. ಹೆಂಗ್ ಬರ್ಬೇಕು ಗೊತ್ತಿಲ್ಲ, ಭಯ ಆಗಿದೆ ಅಂತ ಹೇಳಿಕೊಂಡು ಭಯಭೀತರಾಗಿ ತಂದೆ ತಾಯಿ ಒತ್ತಡದಿಂದ ಹಿಂಗೆ ಮಾಡ್ಬೇಕು, ಹಂಗೆ ಬರಬೇಕು, ಹಂಗಾಗ್ಬೇಕು, ಹಿಂಗ್ ಆಗ್ಬೇಕಂತ ಹೇಳಿ ಒತ್ತಡ ಕೊಟ್ಟಿದ್ರಿಂದ 12 ಯವನಸ್ಥ ಮಕ್ಕಳು ಹುಡುಗರಿಗೆ ಹುಡುಗಿಗಳಿಗೆ ನೀಟ್ ಎಕ್ಸಾಮ್ ಬರೆಯೋದಕ್ಕೆ ಮುಂದೆ ಆತ್ಮಹತ್ಯೆ ಮಾಡಿಕೊಂಡು
ದೊಡ್ಡ ಸಮಸ್ಯೆವಾಗಿದೆ ಸಮಾಜದಲ್ಲಿ. ನೀಟ್ ಎಕ್ಸಾಮ್ ಬೇಕಾ, ಇದು ಬೇಡವೇ ಎಂಬುದಾಗಿ ಹೋರಾಟ ನಡೆಸಲು ಪ್ರಾರಂಭ ಮಾಡಿದ್ದಾರೆ ಪ್ರಿಯರೇ. ಈ ಒಂದು ಸಂದರ್ಭದಲ್ಲಿ ಎಕ್ಸಾಮ್ ಬರೆಯುವಂತ ಮಕ್ಕಳಾಗಿ, ಸ್ಟಡಿ ಮಾಡುವ ಮಕ್ಕಳಿಗಾಗಿ ನಿಂದು ಆಯ್ತು ಬಿಡು, ನೀನು ಹೋಯ್ತು ಬಿಡು, ಕಾಲೇಜ್ ಇಲ್ಲ, ಸ್ಕೂಲ್ ಇಲ್ಲ, ಕ್ಲಾಸ್ ಇಲ್ಲ, ಮುಗಿತು ಬಿಡು ಅಂತ ಹೇಳ್ತಾ ಇದ್ದೀರಾ, ಅಥವಾ ಧೈರ್ಯ ಮಾತು ಹೇಳ್ತಾ ಇದ್ದೀರಾ ನೀವು? So many people are so discouraged in the situation. ಈ ಒಂದು ಸನ್ನಿವೇಶ ಎಲ್ಲರೂ ನಿರಾಶ್ರಿತರಾಗಿದ್ದಾರೆ. ವ್ಯಾಪಾರ ಮಾಡುವರು, ಉದ್ಯೋಗ ಮಾಡುವರು, ವಿದ್ಯಾಭ್ಯಾಸ ಮಾಡುವರು, ಅವರವರ ಕಾರ್ಯಗಳು ನಿರಾಶ್ರಿತರಾಗಿದ್ದಾರೆ. They are discouraged. Dear child of God, I encourage you by the word, not my word, it is God's word. ದೇವರ ಸ್ವಾರ್ಥವನ್ನು ಸೃಷ್ಟಿ ಮಾಡಲ್ಪಟ್ಟಂತ ನಾವು ಕಟ್ಟಲ್ಪಡಬೇಕು, ಇದನ್ನ ಕಟ್ಟಬೇಕು. ನಾವೇ ಹೇಳ್ತೀರಾ? ಯಾವ ಎಂಕರೇಜ್ ಮಾತುಗಳು ಬಂದ್ರೆ ಅದನ್ನೇ ಹೇಳ್ರಿ, ಬಾಯಿ ಮುಚ್ಚಿದ್ರೆ ಹೋಗ್ಬೇಡಿ. ಎಲ್ಲ ಬಾಯ್ತಿಂದ ಹೇಳ್ರಿ, ನನ್ನನ್ನು ನಾನು ಕಟ್ಟಬೇಕು, ಇಂಥವ್ರನ್ನ ಕಟ್ಟಬೇಕು. Hallelujah. ನಿಮ್ಮನ್ನು ಕಟ್ಕೊಂಡಿದ್ದೀರಾ? Are you built up yourself in godliness? ಭಕ್ತಿಯಲ್ಲಿ ಬೆಳೀತಾ ಇದ್ದೀರಾ? So good, fantastic. Just you can go another person, encourage him, edification him, build him in the godliness. ನಿನ್ನನ್ನು ನೀನು ಸಂತೈಸಿಕೊಳ್ಬೇಕು, ನಿನ್ನ ಆತ್ಮ ಜೀವನ ಕಟ್ಟಿ ಎಬ್ಬಿಸಿಕೊಂಡು ಅಭಿವೃದ್ಧಿ ಆಗ್ತಾ ಇರಬೇಕು. ಅನಂತರ ಅಲ್ಲಿಯೇ ತೃಪ್ತಿಯಾಗಿ ನಿಲ್ಲಬಾರದು. ನುಸಿಡಿದು ಹೋಗ್ತೀನಿ, ನೀನು ನುಸಿಡಲ್ಪಟ್ಟಾಗಿರ್ತೇವೆ. ನಾವು ಯೂಸ್ಲೆಸ್ ವಿಶ್ವಾಸವಾಗಿರ್ತೇವೆ, ಯೂಸ್ಲೆಸ್ ವ್ಯಕ್ತಿಗಳಾಗಿ ಸಭೆಯಲ್ಲಿರ್ತೇವೆ. ನಮ್ಮ ಸಮಾಜ ಜೀವಿಸ್ತೇವೆ. ಈ ಒಂದು ಮುಂಜಾನೆ ವೇಳೆ ದೇವರು ನನ್ನನ್ನು ಯೂಸ್ ಮಾಡಬೇಕು, ನನ್ನನ್ನು ಕಟ್ಟಿ ಎಬ್ಬಿಸಿಕೊಳ್ಬೇಕು, ಭಕ್ತಿ ವೃದ್ಧಿ ಆಗ್ತಾ ಇರಬೇಕು, ನನ್ನನ್ನು ಸಂತೈಸಿಕೊಳ್ತಾ ಇರಬೇಕು. ಆಮೇಲೆ ಇನ್ನೊಬ್ಬನು ಕೂಡ ಸಂತೈಸಬೇಕು. ಹಲ್ಲೆಲೂಯಾ. ಒಬ್ಬನಾಗಿರೋದಕ್ಕಿಂತ ಇಬ್ಬರಿರೋದು ಬಹಳ ಒಳ್ಳೇದಂತ. ಒಬ್ಬನಿಗಿಂತ ಒಬ್ಬರಿಗಿಂತ ನಾನು ಬಾಯಿಗೆ ಹೇಳ್ತಾ ಹೇಳಿ, ನೀವು ಕೂಡ ಒಬ್ಬರಿಗಿಂತ ಇಬ್ಬರು ಲೇಸು. ಹಲ್ಲೆಲೂಯಾ. ಅರ್ಥವೇನು? ಒಬ್ಬನು ಬಿದ್ರೆ ಇನ್ನೊಬ್ಬನು ಎಬ್ಬಿಸ್ತಾನೆ. ಒಬ್ಬ ನಿರಾಶ್ರಿತರಾದ್ರೆ ಇನ್ನೊಬ್ಬರು ಏನ್ ಮಾಡ್ತಾನೆ? ಧೈರ್ಯ ಕೊಡ್ತಾನೆ. ಇದಕ್ಕಾಗಿಟ್ಟಿದ್ದಾರೆ ಸಮಾಜದಲ್ಲಿ, ಸಭೆಗಿಟ್ಟಿದ್ದಾರೆ ಪ್ರಿಯರು. ಸಂಘದವು ಸಾಮಾನ್ಯ ನಡೀತಾ ಇದೆ. ಇಟ್ಸ್ ಓಕೆ, ಫ್ಯಾಂಟಾಸ್ಟಿಕ್. ಫ್ಯಾಮಿಲಿ ಲೈಫ್ ನಡೆಸ್ಕೊಂಡು ಹೋಗ್ತಾನೆ. 3 ಹೊತ್ತು ಊಟ, ಬಟ್ಟೆ ಗಿಟ್ಟೆ ಎಲ್ಲ, ಹಣ ಗಿಡ ಮನ ಎಲ್ಲ ಇದೆ. ಬಟ್ ಸಮ್ ಪೀಪಲ್ ಆರ್ ನೋ, ಯು ಆರ್ ಕೇರಿಂಗ್ ಅಬೌಟ್ ದೆಮ್. ಅವ್ರ ವಿಷಯದಲ್ಲಿ ಕೇರ್ ತಗೊಳ್ತಾ ಇದ್ದೀರಾ, ಅಕ್ರೆ ತೆಗೆದುಕೊಳ್ತಾ ಇದ್ದೀರಾ, ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ. ನಿನಗೆ ಕೊಟ್ಟ ಈ ಜವಾಬ್ದಾರಿಕೆಯನ್ನ, ಈ ಅಧಿಕಾರವನ್ನ ಯೂಸ್ ಮಾಡದೆ ಹೋದ್ರೆ ಅದು ನುಸಿಡಿಯುತ್ತದೆ. ಅದನ್ನ ಪೌಲ ಅಂತಿದ್ದಾನೆ, ಕೆಳಗೆ ಹಾಕುವುದಕ್ಕಲ್ಲ ಕಟ್ಟುವುದಕ್ಕಾಗಿ ಕರ್ತನು ನನಗೆ ಕೊಟ್ಟಿರುವ ಅಧಿಕಾರದ ಪ್ರಯೋಗದಲ್ಲಿ ನಿಮ್ಮ ಬಳಿಗೆ ಬಂದಾಗ ಕಾಠಿಣ್ಯವನ್ನು ತೋರಿಸುವುದಕ್ಕೆ ಅವಕಾಶವಿರಬಾರದೆಂದು ಅಪೇಕ್ಷಿಸುತ್ತೇನೆ. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಬೈಬಲ್ನಲ್ಲಿ ಜನರ ಹೃದಯವನ್ನು ಕರಗಿಸಿಬಿಟ್ಟಂತ ಒಂದು ಗುಂಪಿನವರಿದ್ದಾರೆ ಬೈಬಲ್. ನಿಮಗೆಲ್ಲ ಗೊತ್ತಿದ್ದ ಭಾಗ. ಬೇಗವಾಗಿ ಹೋಗೋಣ. ಅರಣ್ಯಕಾಂಡ 13ನೇ ಅಧ್ಯಾಯ. The book of Numbers chapter 13. ಅರಣ್ಯಕಾಂಡ 13ನೇ ಅಧ್ಯಾಯ 31ರಿಂದ 33 ಎಲ್ಲ ತೆಗೆದುಕೊಳ್ಳಿ. The book of Numbers, என்னாகம 13ஆம் அதிகாரம் 31 33 வரைக்கும் திறந்து வைத்துக்கொள்ளும் பைபிள். The book of Numbers chapter 30 verse 31 to 33 ಓದ್ಕೊಳ್ಳೋಣ. ಆದರೆ ಅವನ ಜೊತೆಯಲ್ಲಿ ಹೋದವರು ಆ ಜನರು ನಮಗಿಂತ ಬಲಿಷ್ಠರು, ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು ಅಂದರು, ಹೇಳಿದರು. ಆಮೇಲೆ ಅದಲ್ಲದೆ ಇವರು ತಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರಾಯೇಲಿಗೆ ಅಶುಭಾಚಾರವನ್ನು ಹೇಳುವರಾಗಿ, ನಾವು ಸಂಚರಿಸಿ ನೋಡಿದ ದೇಶವು ತನ್ನಲ್ಲಿ ವಾಸಿಸುವವರನ್ನು ನುಂಗಿಬಿಡುತ್ತದೆ. ಅದಲ್ಲದೆ ನಾವು ಅದನ್ನು ನೋಡಿದಾಗ ಜನರೆಲ್ಲರೂ ಬಹಳ
ಚಲೋ ಮಾಡುವುದು. ಆಮೇಲೆ ಕೆಳಗೆ 33 ಅಲ್ಲಿ ನೆಫಿಲಿಯರನ್ನು ಅಂದ್ರೆ ನೆಫಿಲಿಯ ವಂಶದರಾದ ಉನ್ನತ ಪುರುಷರನ್ನು ನೋಡಿದೆವು ನಾವು ಅವರ ಮುಂದೆ ಮಿಡತೆಗಳಂತೆ ಇದ್ದೇವೆ ತಿಳಿದುಕೊಂಡೆವು, ಅವರಿಗೂ ಈ ಭಾಗ ಎಲ್ಲರಿಗೂ ಗೊತ್ತು. ಕಾನಾನ್ ದೇಶ ಎಂಥದ್ದು, ಏನಿದೆ ಅಲ್ಲಿ? ವಾಟ್ ಆರ್ ದೇ ಇನ್ ದ ಸಿಟಿ ಆಫ್ ಕ್ಯಾನನ್? ದ ಪ್ರಾಮಿಸ್ಡ್ ಲ್ಯಾಂಡ್ ಇಸ್ ಗಿವನ್ ಟು ದ ಪೀಪಲ್ ಆಫ್ ಇಸ್ರಾಯೇಲ್. ಇಸ್ರಾಯೇಲ್ ಜನರಿಗೆ ದೇವರು ಕೊಟ್ಟ ವಾಗ್ದಾನ ಭೂಮಿ, ವಾಗ್ದಾನ ಸ್ಥಳ, ಹಾಲು ಜೇನು ಹರಿಯುವ ಸ್ಥಳ. ಐಗುಪ್ತ ಬಿಟ್ಟ ಮೇಲೆ ಕಾನಾನ್ ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರಯಾಣದಲ್ಲಿ ಎಲ್ಲರಿದ್ದೀರಾ? ಪ್ರಯಾಣ ಮಾಡ್ತಾ ಇದ್ದಾರೆ. ಮೋಶೆಯ ನಾಯಕತ್ವದ ಕೆಳಗೆ 12 ಮಂದಿ ಆರಿಸಿಕೊಂಡು, 12 ಗೋತ್ರದಲ್ಲಿ 12 ಮಂದಿ ಆರಿಸಿಕೊಂಡು ಹೋಗಿ ನೋಡ್ಕೊಂಡು ಬಾರಪ್ಪ, ನಾವು ಹೋಗಿ ಸೇರ್ಬೇಕು, ಇಷ್ಟು ಲಕ್ಷ ಜನ ಇದ್ದೇವೆ, ಆ ದೇಶ ಹೆಂಗಿದೆ ನೋಡ್ಕೊಂಡು ಬಾಗಿ ಕಳಿಸಿದ್ರು. 10 ಮಂದಿ ಆ ಕಾನಾನ್ ದೇಶ ನೋಡಿ ವಾಪಸ್ ಬರ್ತಾ ಇದ್ದಾರೆ. ಅದ್ರ ಜೊತೆ 2 ಇದ್ದಾರೆ. ಈ ರೀತಿ ನಕಾರಾತ್ಮಕ ಮಾಡುವ ಜನಸಂಖ್ಯೆ ತುಂಬಿರುವ ಸಮಾಜವಿದು, ಇರುವ ಸ್ಥಿತಿಯನ್ನು ಆಗಿ ಹೇಳುವ ಸಮಾಜವಿದು. ದೇವರು ಏನು ಹೇಳಿದ್ದಾರೆ ಏನು ಹೇಳುವಂತ ಸಂಖ್ಯೆ ಬಹಳ ಕಡಿಮೆ ಜನ. ನಾನು ಹೇಳಿದ್ರೆ ಅರ್ಥ ಆಗ್ಬೋದು. ಪರಿಸ್ಥಿತಿ ನೋಡ್ತಾರೆ, ಅದು ನಿಜನೇ ಇರ್ಬೋದು, ಪರಾಕ್ರಮಶಾಲಿಯಾಗಿರ್ಬೋದು, ಎತ್ತರವಾಗಿರ್ಬೋದು. ಇರುವ ಸ್ಥಿತಿಯನ್ನು ನೋಡಿ ಭಯಪಟ್ಟು ನಾವೆಲ್ಲ ಮಿಡತೆಗಳಿದ್ದೇವೆ, ವಿ ಆರ್ ನಾಟ್ ಯೂಸ್ಫುಲ್, ನಾವೆಲ್ಲ ಎದುರುಗಳಿಗಾಗಲ್ಲ. ಏನು 10 ಮಂದಿ ಜನಸಂಖ್ಯೆ ಉಳ್ಳಂತ ಈ ಗುಂಪಿನವರು ವಾರ್ತೆ ತರ್ತಾ ಇದ್ದಾರೆ, ಅಶುಭ ವಾರ್ತೆ. ನಿರಾಶೆ ತರುವಂತ, ಭಯ ತರುವಂತ ಮಾತುಗಳನ್ನು ಆಡ್ತಾ ಇರುವಾಗ 25 ರಿಂದ 30 ಲಕ್ಷ ಪ್ರಜೆಗಳ ಹೃದಯ ಕರಿಗೋಯಿತು. ಡಿಸ್ಟ್ರಾಯ್ಡ್. ಕಾನಾನ್ ದೇಶ ನೋಡಿ ಬಂದಿದ್ದೇವೆ ನಿಜನೇ, ಬಟ್ ಆ ದೇಶವನ್ನು ಗೆಲ್ಲುವ ನಮ್ಗೆ ಆಗಲ್ಲ. ಅಲ್ಲಿರುವ ಹಣಾಕಿಯರು, ಅಲ್ಲಿರುವ ಪುರುಷರು ನಮಗೆ ಎತ್ತರವಾಗಿದ್ದಾರೆ. ಅವರ ಎದುರಿಗೆ ಯುದ್ಧ ಮಾಡಕ್ಕಾಗಲ್ಲ, ನಮಗೆ ಸ್ವಾತಂತ್ರ್ಯ ಮಾಡಕ್ಕಾಗಲ್ಲ. They forget the word of God. ದೇವರ ಮಾತನ್ನು ಮರೆತು ಬಿಟ್ಟರು, ದೇವರ ವಾಗ್ದಾನವನ್ನು ಮರೆತು ಬಿಟ್ಟರು, ದೇವರ ಸತ್ಯವನ್ನು ಮರೆತು ಬಿಟ್ಟರು. ಪ್ರಿಯ ಮಗಳೇ, ಪ್ರಿಯ ಮಗನೇ, ಸನ್ನಿವೇಶ ಬಹಳ ಇದೆ. ಕೊರೋನಾ ಹೆಚ್ಚಾಗ್ತಾ ಇದೆ, ಸಮಸ್ಯೆ ಹೆಚ್ಚಾಗ್ತಾ ಇದೆ, ನೋವು ದೊಡ್ಡದಾಗಿ ಕಾಣಿಸ್ತಾ ಇದೆ, ವೇದನೆ ಜಾಸ್ತಿ ಆಗ್ತಾ ಇದೆ, ಸಾಲದ ದುಡ್ಡು ದೊಡ್ಡದಾಗಿ ಕಾಣಿಸ್ತಾ ಇದೆ. ಅದನ್ನೇ ಮಾತಾಡಿಕೊಂಡು ಇರಬೇಡ ನೀನು. ಡೋಂಟ್ ಸ್ಪೀಕ್ ವಾಟ್ ದ ಪ್ರಾಬ್ಲಮ್ ಯು ಆರ್ ಫೇಸಿಂಗ್ ಇನ್ ದಿಸ್ ಡೇಸ್. ನೀವು ಎದುರುಗೊಳ್ಳೋ ಸಮಸ್ಯೆ ದೊಡ್ಡದಾಗಿ ಕಾಣಿಸಬಹುದು, ಅದನ್ನೇ ಮಾತಾಡಿ 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 ಪ್ರಾಕ್ಟೀಸ್ ಮಾಡಿಕೊಂಡು ನಮ್ಮ ಲೈಫ್ ನಲ್ಲಿ ಸ್ವಲ್ಪ ಚೇಂಜ್ ಮಾಡಬೇಕು. ಏನ್ ಮಾತಾಡ್ಬೇಕು ಪಾಸ್ಟರ್? ಸತ್ಯವನ್ನು ಮಾತಾಡು. ಏನ್ ಸತ್ಯ ಮಾತಾಡ್ಬೇಕು? ಘೋರ ವ್ಯಾಧಿ ಹರಡುತ್ತಾ ಇದೆ, ಎಲ್ಲ ಕಡೆಗೆ ಹರಡುತ್ತಾ ಇದೆ, ರೈತರಿಗೆ ಬಂದ್ಬಿಟ್ಟಿದೆ, ಸಾವಿರಗಡೆ ಬಂದ್ಬಿಟ್ಟಿದೆ, ಇಷ್ಟು ಮಂದಿ ಸತ್ತು ಹೋದ್ರು, ಇಡೀ ದೇಶ ಹರಡುತ್ತಾ ಇದೆ. ಇದು ನಡುವೆ ನೀನು ಮಾತಾಡ್ಬೇಕು. ಪರಾತ್ಮನ ಮೊರೆ ಹೋಗಿರುವವರು ಸರ್ವಶಕ್ತನಲ್ಲಿ ಸುರಕ್ಷಿತವಾಗಿರ್ತಾರೆ. ಇದೆಲ್ಲ ಮಾತಾಡ್ಬೇಕು ನೀನು. ಇದನ್ನು ಮಾತಾಡೋದು ಬದಲಾಗಿ ಹೌದು ಅಲ್ಲಿ ಬಂತು, ಇಲ್ಲಿ ಬಂತು, ಅದಾಯ್ತು, ಇದಾಯ್ತು, ಡೋಂಟ್ ಸ್ಪೀಕ್. ಈ ರೀತಿ ಮಾತಾಡಿ ಮಾತಾಡಿ ಸಮಾಜವನ್ನು ಕೆಡಿಸ್ತಾ ಇದ್ದೇವೆ, ಹೊಡೆದಾಗ್ತಾ ಇದ್ದೇವೆ. ಜನರಿಗೆ ನಂಬಿಕೆ ಹುಟ್ಟಿಸುವ ಬದಲಾಗಿ, ನಂಬಿಕೆ ಕಟ್ಟೆನಿಸುವ ಬದಲಾಗಿ, ಸಹೋದರ ಸಹೋದರಿ ಕೆಲಸ ಹೋಯಿತು, ಸಂಬಳ ಅರ್ಧ ಸಂಬಳ ಸಿಗ್ತಾ ಇದೆ, ಡೋಂಟ್ ಸ್ಪೀಕ್, ಅರ್ಧ ಸಂಬಳ ಅಂತ ಹೇಳಿ ವಾಕ್ಯ ಏನ್ ಹೇಳ್ತಾರೆ? ದೇವರು ನಂಬಿದಂತವರಿಗೆ ಎಲ್ಲ ಅದನ್ನು ಪ್ರೀತಿ ಮಾಡಿ ಎಲ್ಲವನ್ನು ಏನಾದ್ರು ಒಳ್ಳೆದಾಗಿ ನಡೀತದೆ ಸ್ವಾಮಿ ಹೇಳ್ತಾ ಇದ್ದಾನೆ. ಸಮಸ್ಯೆ ಇದೆ, ಹೋರಾಟಗಳಿದ್ದಾವೆ, ಅದನ್ನೇ ಮಾತಾಡಕ್ ಹೋಗಬೇಡ. ಹಲ್ಲೆಲೂಯಾ. ಸಾಮಾನ್ಯವಾಗಿ ಒಬ್ಬ ಗಂಡ ಹೆಂಡತಿ ನೋಡಿ ನೀನು ನನಗೆ ಇಷ್ಟ ಇಲ್ಲ ಅಂದ್ಬಿಡ್ತಾ ಕೂತ್ಕೊಳ್ತು. ಹಲವು ಪುರುಷ ಸ್ತ್ರೀಯವರಿದ್ದರು, ನನಗಿಷ್ಟ ಇಲ್ಲ, ಕಾರಣ ಇಲ್ಲ ಗೊತ್ತಿಲ್ಲ. ಮೊದಲೇ ಸಾಂಬಾರಲ್ಲಿ ಉಪ್ಪು ಕಡಿಮೆ ಆಗಿರ್ಬೋದು, ಜಾಸ್ತಿ ಆಗಿರ್ಬೋದು, ಖಾರ ಜಾಸ್ತಿ ಆಗಿರ್ಬೋದು, ಆದರೆ ಏನು ಮಾತಿನಿಂದ ಬರುವಾಗಲ್ಲ ರೊಕ್ಕ ಅಂತ ನೀನು ನನಗಿಷ್ಟ ಇಲ್ಲ. ಅಲ್ಲಿರೋ ಫ್ಯಾಕ್ಟ್ ನಿಜನೇ, ಅಲ್ಲಿ ಏನೋ ತೊಂದರೆ ಆಗಿದೆ, ಮಾತಿನಲ್ಲಿ ಏನೋ ತೊಂದರೆ ಆಗಿದೆ. ಆ ಮಾತಿನಲ್ಲಿ ತೊಂದರೆ ಆಗಿದ್ರೆ ಬೈಲಿಗೆ ತರಬಾರದು. ವಾಕ್ಯ ಏನಂತ ಗೊತ್ತಾ? ನಿನ್ನ ಹೆಂಡತಿಯನ್ನು ಪ್ರೀತಿ ಮಾಡು. ಹಲ್ಲೆಲೂಯಾ. ಏನಂತ ಪ್ರಿಯರೇ? We are speak the word of God. Remember the word of God. Confess the positive word.
ಗಂಡನ ವಿಷಯದಲ್ಲಿ, ಹೆಂಡತಿ ವಿಷಯದಲ್ಲಿ. ಶಿ ಇಸ್ ಮೈ ಪಾರ್ಟ್ನರ್. ನಾನು ಅರ್ಧ ದೇಹ, ಆಕೆ ಅರ್ಧ ದೇಹ. ನೀನ್ ಬೇರೆ ನಾನು ಬೇರೆ ಅಲ್ಲ. ಕುಟುಂಬವನ್ನು ಒಡಕು ಮಾಡುವಂತ ಮಾತನ್ನ ಆಡಬೇಡ. ಸತ್ಯವನ್ನು ಮಾತಾಡು. ಸ್ಪೀಕ್ ದ ವರ್ಡ್ ಆಫ್ ಗಾಡ್. ಸ್ಪೀಕ್ ದ ಟ್ರೂತ್. ಇಸ್ರಾಯೇಲ್ ಪ್ರಜೆಗಳಿಗೆ ವಾಗ್ದಾನ ಮಾಡಿದ ಭೂಮಿ ಕಾನಾನ್ ದೇಶ, ಹಾಲು ಜೇನುವ ದೇಶ. ಇದನ್ನೇ ದೇವರು ಹೇಳ್ತಾ ಇದ್ದ. ಇದು ನಂಬಿದ ಇಬ್ಬರು ಪುರುಷರ ಕಾಲೇಬ್ ಮತ್ತು ಯೋಶುವ. ದೇವರು ನಮಗೆ ಕೊಡ್ತಾನೆ, ಮಾತು ಕೊಟ್ಟಿದ್ದಾನೆ. ನಿಮ್ಮ ಹೃದಯ ಹೊಡಿಬಾರದು. ಸಂತೈಸಿಕೊಳ್ಳಿ, ಧೈರ್ಯ ತಂದುಕೊಳ್ಳಿ. ಅಲ್ಲಿರುವಂತ ಪುರುಷರು ಎತ್ತರ ಇರ್ಬೋದು, ನಮ್ಮ ಮಿಡತೆಗಳನ್ನು ಕಾಣಬಹುದು, ಆದ್ರೆ ನಮ್ಮ ದೇವರು ದೊಡ್ಡವನು, ಮಾತು ಕೊಟ್ಟಿದ್ದಾನೆ. The two people are speak the truth. ಈ ಇಬ್ಬರು ವ್ಯಕ್ತಿಗಳು ಸತ್ಯವನ್ನು ಮಾತಾಡ್ತಾರೆ, ಕಟ್ಟಿ ಎಬ್ಬಿಸ್ತಾ ಇದ್ದಾರೆ. 10 ಮಂದಿ ಗುಂಪಿನವರು ನಂಬಿಕೆಯನ್ನು ಕೈಲಾಗ್ತಾ ಇದ್ದಾರೆ. ಪ್ರಿಯ ಮಗಳೇ, ಪ್ರಿಯ ಮಗನೇ, ಕುಟುಂಬದ ಸಮಸ್ಯೆ ಎತ್ತಿ ಎತ್ತಿ ಹಾಕೋಬೇಡ ನೀನು. Don't speak the problem, speak the word of God. Then your life will build up. ನಿನ್ನ ಜೀವಿತದಲ್ಲಿ ಕಟ್ಟಿ ಎಬ್ಬಿಸುವುದಾಗಿದ್ದ, ನಿನ್ನ ಕುಟುಂಬದ ಕಟ್ಟಿ ಎಬ್ಬಿಸುವುದಾಗಿದ್ದ, ನಿನ್ನ ಉದ್ಯೋಗ ಸ್ಥಿರವಾಗಿರುತ್ತದೆ. ಉದ್ಯೋಗ ಕಳ್ಕೊಂಡಿದ್ದೇನೆ, ಸಂಬಳ ಅರ್ಧ ಸಂಬಳ ಸಿಗ್ತದೆ, ಸಮಸ್ಯೆ ಇದೆ, ಆ ನೋವಿದೆ, ಈ ನೋವಿದೆ. ಇದನ್ನೇ ಹೇಳಿ ಹೇಳಿ ಕಟ್ಟಿಸಾದ ಸಮಾಜವಿದೆ. ಇಂತಹ ಸಮಾಜ ಬಾಳುವ ನಾನು ವಾಕ್ಯ ಹೇಳ್ತಾ ಇದ್ದ ಪ್ರಿಯ. ಹಲ್ಲೆಲೂಯಾ. ಗಟ್ಟಿ ಬರಲಿಲ್ಲ, ಅಲ್ಲೇ ಗಟ್ಟಿಗೆ ಬರಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. There is problem in the family. ಈ ಸಮಸ್ಯೆವನ್ನೇ ಎತ್ತಿ ಎತ್ತಿ ಹೇಳಬೇಕಿಂತ ಈ ಸಮಸ್ಯೆಗೆ ಪರಿಹಾರ ಏನೆಂಬುದಾಗಿ ಸತ್ಯ ಹೇಳ್ತಾ ಇದೆ. ಬೈಬಲ್ ಕೈಲಿ ಕೊಟ್ಟಿದ್ದಾರೆ, ಓದುತ್ತಾ ಇದೆಯಾ ಅದನ್ನ? ಕುಟುಂಬಕ್ಕಾಗಿ, ನಿನ್ನ ಸಾಲದ ವಿಷಯಕ್ಕಾಗಿ ಪ್ರೇಯರ್ ಮಾಡ್ತಾ ಇದ್ದಾರೆ ಪ್ರಿಯರೇ. 80% 80% ಪೀಪಲ್ ಆರ್ ಇನ್ ಲೋನ್. ಲಕ್ಷಗಟ್ಟಲೆ, ಸಾವಿರಗಟ್ಟಲೆ ಸಾಲದಿದ್ದಂತ ಮಕ್ಕಳು ಸಾಲದಿದ್ದಾರೆ. ಹೆಸರು ಹೇಳಿದ್ರೆ ನಿಲ್ಲಿಸ್ತಾ ಇಲ್ಲ. ಆಲ್ವೇಸ್ ಅವರ ಜೀವನದಲ್ಲಿ ಸಾಲ 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 ಇದನ್ನು ಹೇಳ್ತಾ ಇರ್ತಾರೆ. ಹೇಳುವ ಬಾಯಿನ ಬದಲಾಯಿಸ್ಕೋ. ಸಾಲ ಸಾಲ ಹೇಳುವ ಬದಲಾಗಿ, ದೇವರೇ ಸಾಲ ಕೊಡುವನಾಗೆಲ್ಲ ಸಾಲ ತೆಗೆದುಕೊಳ್ಳೋಣ, ಸಾಲ ಕೊಡನಾಗಿದೆ ಹೇಳಿದಿಲ್ಲ ಸ್ವಾಮಿ, ಅದನ್ನು ಮಾಡಪ್ಪ ಅಂತ ಪ್ರೇ ಮಾಡಿ, ಕನ್ಫೆಸ್ ಮಾಡು ಬಾಯಿಂದ. ನೀನು ಕೇಳನಾಗಿಲ್ಲ, ಮೇಲೆ ಮಾಡ್ತಾರೆ ಸ್ವಾಮಿ ಹೇಳಿದ್ದಾರೆ. ನಿನ್ನ ಸಾಲಗಳಾಗಿಲ್ಲ, ಸಾಲ ಕೊಡನಾಗಿ ಮಾಡ್ತಾರೆ, ಬೈ ಹೇಳ್ತಾ ಇದೆ. ಯು ಆರ್ ಫೇಸಿಂಗ್ ಪ್ರಾಬ್ಲಮ್. ಸಾಲ ಇದೆ, ನೋವು ಇದೆ, ಬಾಧ ಇದೆ, ಕಷ್ಟ ಇದೆ. ಇದು ನಡುವೆ ಒಬ್ಬರಿಗೊಬ್ಬರು ಮರಬಾರ್ದು. ನೀವು ಒಬ್ಬರಿಗೊಬ್ಬರು ಎಲ್ಲ ಬಾಯ್ತೀನಿ ಹೇಳ್ರಿ. ಒಬ್ಬರಿಗೊಬ್ಬರು ಹೇಳಿ ನೋಡೋಣ. ಹೇಳ್ರಿ, ಮತ್ತೆ ಹೇಳ್ರಿ, ಮತ್ತೆ ಹೇಳ್ರಿ, ಹೇಳ್ತಾ ಇರಿ. ಹೇಳ್ತಾ ಇರಿ. ಒಂದು ಮಾತಾಡಿಲ್ಲ ಪಾಸ್ಟರ್, ತಿರುಗಿ ನೋಡಿಲ್ಲ ಪಾಸ್ಟರ್. ಎಷ್ಟು ಮಂದಿ ನಿಂದೆ ವಿಷಯವಾಗಿ ಜನ ಮಾತಾಡ್ತಾರೆ, ಗೊತ್ತಿದ್ರು ಕೂಡ ಒಂದು ಮಾತಾಡು, ಧೈರ್ಯವಾಗಿರೋ. ಏನ್ ಕೊಡಬೇಡ ನೀನು. ಸ್ಪೀಕ್ ದಮ್ ಟು ಎಡಿಫಿಕೇಶನ್ ವರ್ಡ್ಸ್. ಕಟ್ಟೆಬ್ಬಿಸುವ ಮಾತನ್ನು ಆಡಿದ್ರೆ ಎಷ್ಟು ಚೆನ್ನಾಗಿರುತ್ತದೆ. ಈ 10 ಮಂದಿ ಜನರು ಪುರುಷರು ಹೋಗಿ ನೋಡಿ ಬಂದಿದ್ದಾರೆ. ದೊಡ್ಡ ದೊಡ್ಡ ಅನೇಕ ಪುರುಷರಿದ್ದಾರೆ. ಅಯ್ಯೋ ಭಯಂಕರವಾಗಿದ್ದಾರೆ, ರಾಕ್ಷಸಗಳಿದ್ದಾರೆ. ಅದನ್ನ ಮಾಡಕ್ಕಾಗಲ್ಲ, ಜಯಿಸಕ್ಕಾಗಲ್ಲ, ನಮ್ಗೆ ಸಾಧ್ಯ ಆಗಲ್ಲ. ಈ ಮಾತನಾಡಿದಾಗ 25-30 ಲಕ್ಷ ಪ್ರಜೆಗಳ ಹೃದಯ ಕರಗಿ ಹೋಯ್ತು. ಗೋಳಾಡ್ತಾ ಇದ್ದಾರೆ, ಗಲಿಬಿಲಾಗ್ತಾ ಇದ್ದಾರೆ. ಆ ಇಬ್ಬರು ಪುರುಷರು ಅಂತ ಗೊತ್ತಾ? ಹೆದರಬೇಡ್ರಿ ನೀವು. ಹಲ್ಲೆಲೂಯಾ. ಈ ಇಬ್ಬರಲ್ಲಿ ಇದ್ದೀರಾ, 10ರಲ್ಲಿ ಜನರಲ್ಲಿ ಇದ್ದೀರಾ ನೀವು. 2 ಗುಂಪಿದೆ. ಇದು ಸಣ್ಣ ಗುಂಪು, ಇದು ದೊಡ್ಡ ಗುಂಪು. ಸಣ್ಣ ಗುಂಪಿನವರು ಸತ್ಯವನ್ನು ಮಾತಾಡ್ತಾ ಇದ್ದಾರೆ, ದೊಡ್ಡ ಗುಂಪಿನವರು ಸಮಸ್ಯೆ ಮಾತಾಡ್ತಾ ಇರ್ತಾರೆ. ಸಮಸ್ಯೆ ಮಾತಾಡ್ತಾ ಇದೆಯಾ, ಸತ್ಯ ಮಾತಾಡ್ತಾ ಇದೆಯಾ? ಲೋನ್ ಇದೆ, ಸಾಲಗಾರಾಗ್ಬಿಟ್ಟಿದ್ದೀರಿ, ಪದೇ ಪದೇ ಮಾತಾಡಿ ಮಾತಾಡಿ ನಿರಾಶೆ ಆಗ್ತಾ ಇದ್ದೀರಿ. ನಾನು ಹೇಳ್ತಾ ಇದ್ದೇನೆ, ಸತ್ಯ ಏನ್ ಹೇಳ್ತಾ ಇದ್ದೀನಿ, ಕನ್ಫೆಸ್ ಮಾಡಿ, ಬಾಯಿಗೆ ಹೇಳೋದು. ನಿನ್ನ ಕಟ್ಟಿ ಎಬ್ಬಿಸ್ಕೋ, ಇತರೆ ಕಟ್ಟಿ ಎಬ್ಬಿಸ್ಕೋ. ಹಲ್ಲೆಲೂಯಾ. ನಾನು ಸಾಲ ಎದುರಾಗಿದ್ದೇನೆ, ಆದ್ರೆ ಮಾತಾಡ್ತಾ ಇದ್ದೆ. ಪ್ರಿಯ ಮಗಳೇ, ಪ್ರಿಯ ಮಗ, ಹೆಂಗಾಯ್ತು ಪಾಸ್ಟರ್? ಏನ್ ಮಾಡಿದ್ರು ಪಾಸ್ಟರ್? ನಥಿಂಗ್. ಐ ಸ್ಪೀಕ್ ದ ಟ್ರೂತ್. ಸಾಲ ಇಲ್ಲದ್ರಾಗಿರ್ಬೇಕಯ್ಯ. ಮನೆಗೆ ಬಂದವರು ಯಾರು ಕೂಡ ಊಟ ಮಾಡಿ ಹೋಗ್ಬಾರ್ದಯ್ಯ. ನನ್ನ ಮನೆಯ
ಒಂದು ಬೆತ್ತಲೆ ಮನೆ ಮಾಡಯ್ಯ, ರೊಟ್ಟಿಯ ಮನೆಯನ್ನು ಮಾಡಯ್ಯ. ಈ ರೀತಿ ಪ್ರೇಯರ್ ಮಾಡಿಕೊಂಡು ಸಮಾಜವನ್ನು ಸಭೆ ಸೇವೆಯನ್ನು ಮಾಡಿಕೊಂಡು ಕಟ್ಟೆ ಬೆಳೆಸಲು ಬರ್ತಾ ಇದ್ದೇವೆ. ನಿಮ್ಮ ಸಹಕಾರ, ನಿಮ್ಮ ಸಹಾಯದಿಂದ ನಾನು ಒಬ್ಬನಾಗಿಲ್ಲ, ನನ್ನ ಜೊತೆ 20 ಮಂದಿ 30 ಮಂದಿ ಸೇವಕರ ಕಟ್ಟೆ ಬೆಳೆಸ್ತಾ ಇದ್ದೇನೆ. ಪ್ರಿಯ ಮಗಳೇ, ಪ್ರಿಯ ನಿನ್ನ ಕೈಯ ಮೂಲಕ ಎಷ್ಟು ಫ್ಯಾಮಿಲಿಯ ಕಟ್ಟೆ ಬೆಳೆಸ್ತಾ ಇದ್ದೀರಾ, ಎಷ್ಟು ಹಾಲು ಕೊಡ್ತಾ ಇದ್ದೀರಾ, ನಿನಗೆ ಲಾಭ ಪಡ್ಕೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ಅವರವರ ಕೆಲಸಕ್ಕೆ ಪ್ರತಿಫಲ, ತೀರ್ಪು, ಶೋಧನೆ ಬೆಂಕಿನ ಬರ್ತದೆ ವಾಕ್ಯ ಹೇಳ್ತದೆ. ಪ್ರಿಯ ಎಲ್ಲ ಸೇವೆಗಳು, ಪ್ರತಿಯೊಬ್ಬರ ಜೀವನ ಶೈಲಿ, ಅವರ ಮಾತುಗಳು, ಯಾರೆಲ್ಲ ಕಟ್ಟೆ ಎಬ್ಬಿಸ್ತಾರೆ, ಯಾವ ಮಕ್ಕಳು ಕಟ್ಟೆ ಎಬ್ಬಿಸ್ತಾ ಇದ್ದಾರೆ, ತಮ್ಮ ಆದಾಯಕ್ಕಾಗಿ ಮಾಡಿದಾರ, ತಮ್ಮ ಮೇಲೆಗಾಗಿ ಮಾಡಿಕೊಂಡಿದಾರ, ತಮ್ಮನ್ನು ಎತ್ತಲಿಕ್ಕೆ ಅವ್ರು ಮಾಡ್ತಾ ಇದ್ದಾರೆ ಎಂಬುದಾಗಿ ಬೆಂಕಿಯ ಶೋಧನೆ ಬರ್ತದೆ. ನೀನು ಬಂಗಾರದ ಕಟ್ಟಿದೀಯಾ, ಬೆಳ್ಳಿಯಿಂದ ಕಟ್ಟಿದೀಯಾ, ಕಟ್ಟಿಗೆಯಿಂದ ಕಟ್ಟಿದೀಯಾ ಎಂಬುದನ್ನು ಶೋಧನೆ ಕಾಲ ಹತ್ತಿರವಾಗಿದೆ. ಆ ಒಂದು ಟೆಸ್ಟ್ ಮಾಡೋ ಕಾಲ ಹತ್ತಿರವಾಗಿದೆ. ಪ್ರಿಯ ಎಲ್ಲ ಕಡೆ ಒಬ್ಬರಿಗೆ ಒಬ್ಬರು ಮರಿಬೇಡ. ಹಲ್ಲೆಲೂಯಾ ಹೇಳಿ ಮತ್ತೊಂದ್ಸಾರಿ ಹೇಳ್ರಿ. ಇವ್ರು ಆಡಿದ ಮಾತೇನು ಗೊತ್ತಾ? ನಮ್ಮಿಂದ ಆಗಲ್ಲ. ಅನೇಕರ ಬಾಯಿ ರಕ್ಷಣೆ ಹೊಂದಿಲ್ಲ, ಅನೇಕರ ಕೈ ರಕ್ಷಣೆ ಹೊಂದಿಲ್ಲ. ದೀಕ್ಷಾಸನ ಮಾಡಿಸ್ಕೊಂಡಿದ್ದಾರೆ, ಭಾಷೆ ಮಾತಾಡ್ತಾರೆ, ಕುಣಿದಾಡ್ತಾರೆ, ಸ್ತೋತ್ರ ಮಾಡ್ತಾರೆ, ಬಾಯಿ ರಕ್ಷಣೆ ಇಲ್ಲ. ಸಮಸ್ಯೆ ಬಂದಾಗ, ಕಷ್ಟ ಬಂದಾಗ, ಹೋರಾಟ ಬಂದಾಗ ಬಾಯಿ ಕೆಳದ್ರೆ ಸಾಕು. ಅಬ್ಬಾ, ಡಿಕ್ಷನರಿ ಕೂಡ ಅರ್ಥ ಸಿಗಲ್ಲ, ಡಿಕ್ಷನರಿ ಕೂಡ ಅರ್ಥ ಸಿಗಲ್ಲ ಅಂತ ಮಾತುಗಳು ಪಟ 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 ಶೂಟ್ ಬರ್ಸಿಟ್ಕೊಡ್ತಾರೆ, ಟಕ್ 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 ಮಾಡ್ಕೊಡ್ತಾರೆ. ಅದು ಹೋಯ್ತಾ ಕೈ, ಬಾಯಿ ಕೈ ರಕ್ಷಣೆ ಹೊಂದಿಲ್ಲ. ಇನ್ನೊಂದು ಸಾರಿ ಬಾಯಿಗೆ ದೀಕ್ಷಾಸನ ಕೊಡ್ಬೇಕು ನಾನು, ಇನ್ನೊಂದು ಸಾರಿ ಕೈಗೆ ದೀಕ್ಷಾಸನ ಕೊಡ್ಬೇಕು ನಾನು. ಯಾಕೆ? ಕೈ ಎತ್ತುತ್ತಾ ಇದ್ದೀನಿ, ಹೆಂಡತಿ ನೋಡಿತಾ ಇದ್ದೀನಿ, ಗಂಡ ನೋಡಿತಾ ಇದ್ದೀನಿ, ಇತರ ಜನ ಜಗಳ ಆಡ್ತಾ ಇದ್ದೀನಿ, ಕೈ ರಕ್ಷಣೆ ಆಗಿಲ್ಲ. ಹೌ ಮೆನಿ ಆರ್ ದೇರ್ ಇನ್ ದ ಫ್ಯಾಮಿಲಿ? ವಿಶ್ವಾಸಿಗಳನ್ನೆಲ್ಲ ಕಾರ್ಯ ನೋಡ್ತಾ ಇದ್ದೇವೆ. ಹೆಂಡತಿ ಉಳಿಯುವ ವ್ಯಕ್ತಿ, ಸಹೋದರ ಸಹೋದರಿ, ಈ ಮುಂಜಾನೆ ವೇಳೆ ದುಃಖ ಬರ್ತಿ ಹೇಳ್ತಾರೆ. ಪ್ರಿಯ, ಒಬ್ಬರೊಬ್ಬರು ಸಂತೈಸಿರಿ, ಒಬ್ಬರೊಬ್ಬರು ಭಕ್ತಿ ವೃದ್ಧಿ ಮಾಡ್ರಿ, ಕಟ್ಟೆ ಬಿಸಿರಿ ಎಂದು ವಾಕ್ಯ ಹೇಳ್ತಿರುವಾಗ ಕುಟುಂಬ ಹಾಳು ಮಾಡೋದು ಮಾತನಾಡ್ತಾ ಇದ್ದೀರಾ? ಸೇವೆಯನ್ನು ಹಾಳು ಮಾಡೋದು ಮಾತನಾಡ್ತಾ ಇದ್ದೀರಾ? ಅವ್ರು ಬೇರೆ ನಾನ್ ಬೇರೆ ಮಾತಾಡ್ತೀರಾ? ಡೋಂಟ್ ಸ್ಪೀಕ್ ದ ಡಿವಿಷನ್ ವರ್ಡ್ಸ್. ವಿಭಾಗ ಉಂಟು ಮಾಡೋದು ಮಾತನಾಡಬೇಡ, ಕಟ್ಟೆ ಬಿಸಿ ಮಾತನಾಡಬೇಕು. ಅವ್ರು ಬೇರೆ ನಾನ್ ಬೇರೆ. ಅವ್ರ ಭಾಷೆ ಬೇರೆ, ನನ್ನ ಭಾಷೆ ಬೇರೆ, ಅವ್ರ ಜಾತಿ ಬೇರೆ, ನನ್ನ ಜಾತಿ ಬೇರೆ, ಅವ್ರ ಕೆಲಸ ಬೇರೆ, ನನ್ನ ಕೆಲಸ ಬೇರೆ. ಪ್ರಿಯ ಮಗಳೇ, ಪ್ರಿಯ ಮಗನೇ, ಆತ್ಮೀಯ ಜೀವಿತದಲ್ಲಿ ಒಬ್ಬರನ್ನು ಒಬ್ಬರು ಸಂತೈಸ್ತಾರೆ, ಕೈ ಜೋಡಿಸ್ತಾರೆ, ಕೈ ಹೇಳ್ತಾರೆ, ಭಕ್ತಿಯನ್ನು ವೃದ್ಧಿ ಮಾಡುತ್ತಾ ಮುಂದೆ ಸಾಗ್ತಾ ಇರ್ತೀವಿ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನು ಮಾತನಾಡಲಿಕ್ಕೆ ವಿರೋಧವಾಗಿ, ಕರ್ತನು ಮಾಡಿದ ವಾಗ್ದಾನ ಪ್ಲಾನ್ಗೆ ವಿರೋಧವಾಗಿ, ಕಾನಾನ್ ದೇಶ ಹಾಲು ಜೇನಿರುವ ದೇಶ ಇಸ್ರಾಯೇಲ್ ನಿಮಗೆ ಕೊಟ್ಟಿದ್ದೇನೆ ಎಂದು ದೇವರು ಹೇಳಿದ ಮಾತು, ದೇವರ ಸಂಕಲ್ಪ ಅದಿಯಾಗಿದೆ, ದೇವರ ಪ್ಲಾನ್ ಅದಿಯಾಗಿದೆ. ಆ ಪ್ಲಾನ್ ಎದುರಾಗಿ ವಿರೋಧವಾಗಿ ಇಸ್ರಾಯೇಲ್ ಹೃದಯ ಮುರಿದಾಕಿದಂತ 10 ಮಂದಿ ಗುಂಪಿನವರು ಕಾಣಿಸ್ತಾ ಇದ್ದಾರೆ. ನಮ್ಮ ಮುಂದೆ ಬೈಬಲ್ ಬರೆದು ಬಿಟ್ಟಿದ್ದಾರೆ. ಪ್ರಿಯ, ಒಬ್ಬರಿಗೊಬ್ಬರು ಸಂತೈಸಿರಿ, ಒಬ್ಬರನ್ನು ಬಲಪಡಿಸಿರಿ, ಒಬ್ಬರಿಗೆ ಧೈರ್ಯ ಕೊಡ್ರಿ. ಅನೇಕ ಬಾರಿ ದೇವರ ಮಾತನ್ನು ಮರ್ತು ಬಿಡ್ತೇವೆ, ವೈದ್ಯರ ಮಾತನ್ನು ನಂಬಿಡ್ತೇವೆ. ವೈದ್ಯರಂತ ಅದೈತಿ, ಇದೈತಿ, ಅಲ್ಲಿ ನೋವಿದೆ, ಇಲ್ಲಿ ನೋವಿದೆ, ಟೆಸ್ಟ್ ಮಾಡಬೇಕು, ಅದು ಮಾಡಬೇಕು. ಡಾಕ್ಟರ್ ಹಂಗೆ ನಂಬಿಡ್ತಾನ. ಸತ್ಯ ಹೇಳ್ತಾ ಇದೆ, ಆತನ ಬಾಸುಂಡಳಿಯಿಂದ ನಾನು ಹೇಳಿ ನೋಡೋಣ, ಆತನ ಬಾಸುಂಡಳಿಯಿಂದ ಸ್ವಸ್ಥವಾಗಿ. ಒಂದೊಂದು ರೋಗ ಇರ್ಬೋದು, ನೋವಿರ್ಬೋದು, ಬಾಧಿರ್ಬೋದು, ಬಟ್ ವಚನ ಮಾತಾಡು. ಡಾಕ್ಟರ್ ಹೇಳಿದ ಮಾತಾಡಕ್ ಹೋಗ್ಬೇಡ. ಶುಗರ್ ಜಾಸ್ತಿ ಆಗಿದೆ, ಬಿಪಿ ಜಾಸ್ತಿ ಆಗಿದೆ, ಡೋಂಟ್ ಸ್ಪೀಕ್ ದಟ್. ವಾಟ್ ದ ವರ್ಡ್ ಸೇಸ್ ಟು ಯು. ವೈದ್ಯರು ಹೇಳಿದ್ರೆ ಬಿಚ್ಚಿ ಬಿಚ್ಚಿ ಡಾಕ್ಟರ್ ಹೇಳ್ಬಿಟ್ಟ ಶುಗರ್ ಐತಂತ, ಬಿಪಿ ಐತ, ಅದೈತಂತ ಹೇಳಿ. ನನಗೆ ಕೂಡ ಬಿಪಿ ಇಲ್ಲ, ಅಲ್ಪ ಸ್ವಲ್ಪ ಶುಗರ್ ಹತ್ರ ಇದೆ ಅಷ್ಟೇ.
ಮುಚ್ಚಿಬಿಟ್ಟು ಹೇಳ್ಬಾರ್ದು ನಾನು ಚೆನ್ನಾಗಿದ್ದೀನ ನೀವು ಹೇಳ್ತೀರ ಹಲ್ಲೆಲೂಯಾ. ಹೌದಾ, ನಾನಿಬ್ಬರು ಬೀಪಿ ಐತರಿ, ನಾನಿಬ್ಬರು ಶುಗರ್ ಐತರಿ, ಇಬ್ಬರು ಸೇರ್ಬಿಟ್ಟು ನೋಡಿ ನಕಾರಾತ್ಮಕ ಮಾತಾಡೋದು ಒಬ್ಬರು ಸಿಕ್ಕಿದ ಮೇಲೆ ಏನ್ ಮಾತಾಡ್ತಾರ ಅವರು? ಸತ್ಯ ಬಿಟ್ಬಿಟ್ರು ಅವರು. ದೇ ನಾಟ್ ಸ್ಪೀಕ್ ದ ಟ್ರೂತ್, ದೇ ಸ್ಪೀಕ್ ದ ಫ್ಯಾಕ್ಟ್. ಸಮಸ್ಯೆ ಇದೆ, ಅದನ್ನ ಮಾತಾಡ್ತಾರೆ. ಅದನ್ನ ಮಾತಾಡಿ ಮಾತಾಡಿ ಏನ್ ಲಾಭ ಮಾಡ್ಕೊಂಡ್ರಿ? ಎಲ್ಲಿ ಭಕ್ತಿ ಬೆಳೆಸ್ಕೊಳ್ತಾ ಇದ್ದೀರಾ? ಎಲ್ಲಿ ಪ್ರಾರ್ಥನೆ ಬೆಳೀತಾ ಇದ್ದೀರಾ? ಉಪವಾಸ ಬೆಳೀತಾ ಇದ್ದೀರಾ? ವಿ ಆರ್ ಪರ್ಫೆಕ್ಟ್. ಮದುವೆ ಆದ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ನಾನು, ಸ್ಪೀಕ್ ದ ವರ್ಡ್ ಆಫ್ ಗಾಡ್, ಡೋಂಟ್ ಸ್ಪೀಕ್ ದ ಫ್ಯಾಕ್ಟ್. ನೋಡಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಒಂದು ಕೂಡ ಆಗಿಲ್ಲ, ತಂದೆ ತಾಯಿಗಳು ಬಹಳ ಚಿಂತೆ ಮಾಡ್ತಾರೆ. ಡೋಂಟ್ ವರಿ ಅಬೌಟ್ ಯುವರ್ ಚಿಲ್ಡ್ರನ್, ಸ್ಪೀಕ್ ದ ವರ್ಡ್ ಆಫ್ ಗಾಡ್. ಹಲ್ಲೆಲೂಯಾ. ಎಲ್ಲರೂ ಹಲ್ಲೆಲೂಯಾ ಹೇಳೋರು. ಹಲ್ಲೆಲೂಯಾ. ಹೇಗೆ ಮುಗಿಸ್ಬಿಡ್ತೀನಿ ನನ್ನ 5 ನಿಮಿಷ. ಪ್ರಿಯ ಮಗಳೇ, ಪ್ರಿಯ ಮಗ, ಒಬ್ಬರನ್ನು ಒಬ್ಬರು ಮರಿಬೇಡ ದಯಮಾಡಿ. ಹಲ್ಲೆಲೂಯಾ. ಒಬ್ಬರನ್ನು ಒಬ್ಬರು ಹೇಳಿ ನೋಡೋಣ. ನೋಡೋದು ಈ ಫಾಸ್ಟಿಂಗ್ ಏಜೆಂಟ್ ಬರ್ತಾರಂದ್ರೆ, ಈ ಉಪವಾಸ ಏಜೆಂಟ್ ಬರ್ತಾರಂದು, ಇವತ್ತು ಸಾಯಂಕಾಲ ಸಿದ್ದರಾಪುರ ಏಜೆಂಟ್ ಬರ್ತಾರಂದು, ಇವತ್ತು ಸಾಯಂಕಾಲ ನಾವಗಢ ಏಜೆಂಟ್ ಬರ್ತಾರೆ ಅನ್ನೋದು ಗೊತ್ತಾಗ್ತದೆ. ಎರಡು ಬಾಯ್ತಾರೆ ಒಬ್ಬರಿಗೆ ಒಬ್ಬರನ್ನು ಒಬ್ಬರು ಏನ್ ಮಾಡ್ಬೇಕು? ನಾನೇ ಹೋಗಿಲ್ಲಪ್ಪ, ನೀನೇ ಆಗ್ತಿತ್ತು. ಈಗ ಸ್ಟ್ರಿಕ್ಟ್ ನಕಾರಾತ್ಮಕ ಮಾತಾಡಿ 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 ಊಟಗಳಿಗೆ ಮಿಸ್ ಮಾಡ್ಕೊಂಡು ತಿರುಗಾಡ್ತಾ ಇರ್ತಾರ. ಸ್ಟಾಪ್ ಮಾಡಿ, ಬುದ್ಧಿ ಹೇಳು, ನೀನು ಅಧಿಕಾರ ಯೂಸ್ ಮಾಡು, ಸಂತೈಸು. ನನ್ನ ಸಭೆ ಮುಗಿತು. ಅನೇಕ ಬಾರಿ ಸನ್ನಿವೇಶದಲ್ಲಿ ಇರುವುದನ್ನು, ಸಮಸ್ಯೆಯನ್ನು, ನೋವನ್ನು, ನಷ್ಟವನ್ನು, ಬಾಧೆಯನ್ನು ನೋಡಿ ನೋಡಿ ಮಾತಾಡಿ 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 ಹಿಂಗೇ ಹೋಗ್ತೀವಿ. ಪ್ರೇಯರ್ ಅಟೆಂಡ್ ಮಾಡಲ್ಲ, ಉಪವಾಸ ಮಾಡೋಕ್ಕಾಗಲ್ಲ, ಬೈಲ್ ಓದಕ್ಕಾಗಲ್ಲ, ಹಿಂಗೇ ಸಾಕ್ತದೆ ಲೈಫ್. ಬಟ್ ದೇವ್ರು ಹಂಗೆ ಇಟ್ಟಿಲ್ಲ. ಹಲ್ಲೆಲೂಯಾ. ಮತ್ತಷ್ಟು ಹೇಳ್ರಿ, ಎಲ್ಲರೂ ಬಾಯ್ತಂತ ಹೇಳ್ರಿ. ಏನ್ ಮಾಡ್ಬೇಕು? ಸಂತೈಸಬೇಕು. ಒಬ್ಬರೊಬ್ಬರು ಕಟ್ಟಿ ಅನ್ನಿಸಬೇಕು. ಒಬ್ಬರೊಬ್ಬರು ಭಕ್ತಿಯಲ್ಲಿ ವೃದ್ಧಿ ಮಾಡ್ತಾ ಇರಬೇಕು. ಇದೆಲ್ಲವೂ ದೇವರ ಮಾತು ಪ್ರಿಯ. ಇನ್ನು ಮೇಲೆ ನೀವು ಸಮಸ್ಯೆ ಮಾತಾಡೋದು ಸ್ಟಾಪ್ ಮಾಡಿ. ಸಾಲ 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 ಇರೋ ಸ್ಟಾಪ್ ಮಾಡಿ. ಇದೇ ಸಾಲ ಇದೆ, ಇಲ್ಲಂತ ಹೇಳಲ್ಲ, ಇದೆ ಫ್ಯಾಕ್ಟ್. ಅದು ಇವತ್ತಿರ್ತದೆ, ನಾಳೆ ಹೋಗ್ಬಿಡ್ತದೆ, ಅದು ಅಷ್ಟೇ. ಹೌದಾ ಇಲ್ಲ? ಬಾಯಿ ಮಾತು ತರಿಬಿಡು. ಕಷ್ಟ ಇದೆ, ಹಿಂಗೆ ಇರ್ತದೆ, ಇದು ನಾಳೆ ತೀರ್ತದೆ. ಇವತ್ತು ಕಣ್ಣೀರು, ನಾಳೆ ಕುಣಿದಾಟ. ಇವತ್ತು ಗೋಳಾಟ, ನಾಳೆ ಹೇಳ್ರಿ ಬಾಯ್ತದ್ದು. ಇವತ್ತು ಗೋಳಾಟ. ಎಲ್ಲರೂ ಬಾಯ್ತು ಹೇಳ್ಬೇಕು, ಇವತ್ತು ಗೋಳಾಟ ಹೇಳ್ರಿ ಎಲ್ಲರೂ. ನಾಳೆ ಕುಣಿದಾಟ ಹೇಳ್ರಿ. ಇವತ್ತು ಗೋಳಾಟ, ನಾಳೆ ಇದು ಮಾತಿದು. ಸೊ ಲೆಟ್ ಅಸ್ ಲರ್ನ್. ಕಲಿಯೋಣ ಪ್ರಿಯ. ದೇವಚಿತ್ತವಾದ್ರೆ ಈ ಸಂದೇಶನ ಮತ್ತೆ ನೆಕ್ಸ್ಟ್ ಡೇ ಕೊಡ್ತೇವೆ. ನೀವು ಸ್ಟಾಪ್ ಮಾಡಿ. ಅಲ್ಲ, ಎದ್ದು ಬಂದು ಪ್ರಾರ್ಥನೆ.